Hello friends, welcome back again. Lovely Runner ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದರಲ್ಲಿ ಆಲ್ರೆಡಿ 12 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಲಿಂಕ್ ಬರುತ್ತೆ. ಮತ್ತೆ ಐ ಆಮ್ ರಿಯಲಿ ಸಾರಿ, ಆಕ್ಚುಲಿ ನಾನು ಓದ್ ಪಾರ್ಟ್ ರೆಕಾರ್ಡ್ ಮಾಡ್ತಾ ಇರ್ಬೇಕಾದ್ರೆ ಅದ್ ಯಾವ ನೆನಪಲ್ಲಿ ಹೇಳೋದ್ನೋ ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ಅಂತ. ಆಕ್ಚುಲಿ ಇನ್ನೂ ತುಂಬಾ ಇದೆ ಈ ಸೀರೀಸ್, ಇನ್ನೂ ಪಾರ್ಟ್ಸ್ ಕಂಟಿನ್ಯೂ ಆಗುತ್ತೆ. ಓಕೆನಾ, ಇದು ಫೈನಲ್ ಪಾರ್ಟ್ ಅಲ್ಲ. ಇವತ್ತು ನಾವು ನೋಡೋದು 13th ಪಾರ್ಟ್. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮರಿದೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೀರೋಯಿನ್ ವಾಂಟೆಡ್ ಆಗಿ ನಾನು ನಿಮ್ಮನೇಲೆ ಸ್ಟೇ ಮಾಡ್ತೀನಿ ಅಂತ ಹೀರೋ ಹತ್ರ ಧೈರ್ಯವಾಗಿ ಹೇಳ್ಬಿಟ್ಲು. ಹೆಂಗಾದ್ರೂ ಅವ್ನ ಸಾಯಕ್ ಬಿಡಬಾರ್ದು ಅಂತ ಅವಳ ಮೈಂಡ್ ಅಲ್ಲಿ ಇರೋದು. ಬಟ್ ಹೀರೋಗೆ ಏನ್ ಅನಿಸ್ತಾ ಇರುತ್ತೆ, ಇವಳೇನಕ್ಕೆ ಸ್ಟೇ ಮಾಡ್ತೀನಿ ಅಂತಿದ್ದಾಳೆ, ಇಲ್ಲೇ ಠಿಕಾಣಿ ಹಾಕಕ್ಕೆ ಪ್ಲಾನ್ ಮಾಡ್ಬಿಡಿದಾಳೆ ಅಂತ ಯೋಚನೆ ಮಾಡ್ತಾನೆ. ಅಷ್ಟೇ ಅಲ್ಲ, ಅವಳಿಗೆ ವಾಶ್ರೂಮ್ ಇಂದ ಹೊರಗಡೆ ಬರ್ತಿದ್ದಾಳೆ ಅಂತ ಗೊತ್ತಾಗಿ ಎದ್ನೋ ಬಿದ್ನೋ ಅಂತ ಓಡೋಗಿ ಸೋಫಾ ಮೇಲೆ ಕೂತ್ಕೊಂತಾನೆ. ಜಂಪಲ್ ಹಾಕೊಂಡು ಹೋಗ್ತಾನೆ. ಕ್ಯಾಶುವಲ್ ಆಗಿ ಏನೋ ಒಂದು ಆರ್ಟಿಕಲ್ ಬುಕ್ ನ ತಗೊಂಡು ಓದೋ ತರ. ಇವಳು ಇವಾಗ ವಾಶ್ರೂಮ್ ಇಂದ ಹೊರಗಡೆ ಬಂದ್ಲಲ್ವಾ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಟೈಮ್ ಎಲ್ಲ ನೋಡ್ತಾಳೆ. ಇನ್ನು ಸ್ವಲ್ಪ ತೆಂಗಾದ್ರೂ ಮಾಡಿ ನಾನು ಇಲ್ಲೇ ಇರ್ಬೇಕು, ಏನ್ ಮಾಡೋಣ ಅಂತ ಯೋಚನೆ ಮಾಡಿದವಳು ಹಂಗೆ ನಿಂತಿರ್ತಾಳ. ಹೀರೋ ಹಂಗೆ ಅವಳ ಕಡೆನೇ ನೋಡ್ತಾ ಇರ್ತಾನೆ. ಇವಾಗ ಏನ್ ಮಾಡೋದು, ಇವಳು ಇಲ್ಲೇ ಸ್ಟೇ ಮಾಡೋ ಪ್ಲಾನ್ ಮಾಡಿದಾಳ, ಏನ್ ಯೋಚನೆ ಮಾಡ್ತಿದ್ದಾಳೆ, ಅವಳ ತಲೆಯಲ್ಲಿ ಏನ್ ನೋಡ್ತಿದೆ ಅಂತ ನೋಡ್ತಾ ಇರೋವಾಗ ಇವಳು ಹೇಳ್ತಾಳೆ, ಏನಿಲ್ಲ, ಅಪರೂಪಕ್ಕೆ ನಿಮ್ ಮನೆಗ್ ಬಂದಿದ್ದೀನಿ, ನಿಮ್ ಮನೆ ಎಲ್ಲ ಸುತ್ತ ತೋರ್ಸಲ್ವಾ ನನ್ಗೆ, ಪ್ಲೀಸ್ ತೋರ್ಸು ಅಂತ. ಅವಳಂತರ ಕ್ಯೂಟ್ ಆಗಿ ಮುಖ ಇಟ್ಕೊಂಡು ಕೇಳಿದ್ರೆ ಅವ್ನ್ಗೆ ಹೆಂಗಿರುತ್ತೆ, ಓಡಿಸ್ಬೇಕಂತ ಒಂದ್ ಕಡೆ ಇದ್ರು ಇವಳ ಹತ್ರ ಕೇಳಿದ ತಕ್ಷಣ ಸರಿ ಆಯ್ತು ಬಾ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ತೋರಿಸ್ತಾನೆ. ಮನೆ ತುಂಬಾ ದೊಡ್ಡದಾಗಿದೆ, ಬ್ರಹ್ಮಾಂಡವಾಗಿರುತ್ತೆ, ಎಲ್ಲದನ್ನು ನೋಡಿ ತುಂಬಾ ಆಶ್ಚರ್ಯ ಪಡ್ತಾಳೆ. ಅದ್ರಲ್ಲೂ ಅವ್ನ್ ಡ್ರೆಸ್ ಕಲೆಕ್ಷನ್ ಎಲ್ಲ ನೋಡಿ ಖುಷಿ ಪಟ್ಟವಳು. ಅಲ್ಲಿರೋ ಒಂದು ಕ್ಯಾಪ್ ನ ಹಾಕೊಂಡು ಕೂಲಿಂಗ್ ಗ್ಲಾಸ್ ಅಲ್ಲಿ ಹಾಕೊಂಡು ಹೆಂಗಿದೆ, ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ ಅದ್ರ ಬಗ್ಗೆನೆ ಮಾತಾಡುವಾಗ ಹೀರೋ ಹೇಳ್ತಾನೆ, ನೈಟ್ ಫುಲ್ ನೀನು ಬರೀ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇದ್ಬಿಡೋ ತರ ಇದೆಯಾ, ಬಾ ಬೇರೆ ಎಲ್ಲ ತೋರಿಸ್ತೀನಿ ಅಂತ. ಅವ್ನ್ ಹಾಕೊಂಡು ಅಲ್ಲಿಂದ ಹೋದಾಗ ಇವಳು ಹೋಗ್ತಾಳೆ. ಅಲ್ಲಿ ಹೋಗಿ ಪೇಂಟಿಂಗ್ಸ್ ಎಲ್ಲ ಇಟ್ಟಿರ್ತಾರಲ್ವಾ ಹಾಲ್ ಅಲ್ಲಿ, ಅದನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದಾಳೆ, ಆ ಪೇಂಟಿಂಗ್ ನ ನೋಡ್ತಾ ಇದ್ರೆ ನನ್ನ ಹತ್ರ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದೆ, ನನ್ಗೆ ಇವಾಗ ಅರ್ಥ ಆಗ್ತಿದೆ, ಜಸ್ಟ್ ಏನೋ ಪೇಂಟ್ ಚಲ್ದಂಗಿದೆ ಆ ಆರ್ಟ್ ವರ್ಕ್ ಮೇಲೆ, ಅದಕ್ಕೆ ಇವೆಲ್ಲ ಅಷ್ಟೊಂದು ಕಾಸ್ಟ್ಲಿನಾ ಅಂತ ಹೇಳಿ ಹೆಂಗೋ ಟೈಮ್ ಪಾಸ್ ಮಾಡ್ಬೇಕಲ್ಲ ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ತಾ ಇರ್ತಾಳೆ. ಅವನು ಕೇಳ್ತಾನೆ, ಏನು ಆ ಪೇಂಟಿಂಗ್ ನಿಂಗೆ ತುಂಬಾ ಇಷ್ಟ ಆಯ್ತಾ, ಇವಾಗ ನಿನ್ಗೆ ಅದು ಬೇಕಾ, ನಾನ್ ಬೇಕಾಗಿದ್ದೆ ಅದನ್ನ ಬಿಚ್ಚು ಪ್ಯಾಕ್ ಮಾಡಿಟ್ಟಿರ್ಲ, ನಿನ್ ಮನೆಗೆ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ತೀಯ ಅಂದಾಗ ಇವಳು ಇಲ್ಲ ಬೇಡ, ನಾನು ಸುಮ್ನೆ ಹೇಳ್ದೆ ಅಂತ ಅಲ್ಲಿರೋದನ್ನೆಲ್ಲ ನೋಡ್ತಾ ಇರ್ತಾಳೆ. ಅವಳು ಇವಾಗ ಒಂದು ವಿಂಡೋ ಹತ್ರ ನಿಂತಿದ್ದಾಳಲ್ವಾ, ವಿಂಡೋ ಡೈರೆಕ್ಷನ್ ತೋರಿಸ್ಬಿಟ್ಟು ಇದು ಸೌತ್ ಸೈಡ್ ಅಲ್ವಾ ಅಂತ ಹೇಳಿದಾಗ ಹೀರೋ ಇಲ್ಲ ಅದು ವೆಸ್ಟ್ ಸೈಡ್ ಅಂತ ಹೇಳ್ತಾನೆ. ಓ ಹೌದಾ, ಸರಿ ಇಲ್ಲಿರೋ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಚೆನ್ನಾಗಿ ಗಮ್ ಅಂತ ವಾಸನೆ ಬರ್ತಿದೆ ಗೊತ್ತಾ ಅಂದಾಗ ಹೀರೋ ಅದೆಲ್ಲ ಆರ್ಟಿಫಿಷಿಯಲ್ ಗಿಡ ಅಂತ ಹೇಳಿದಾಗ ಇವಳಿಗೆ ಸಖತ್ ಚೇಪೋಟ್ ಆಗೋಯ್ತು. ಸಾಲದಕ್ಕೆ ಅಲ್ಲಿ ಈ ಇಂಡೋರ್ ಪ್ಲಾಂಟ್ಸ್ ಇಟ್ಟಿರ್ತಾರಲ್ಲ, ಈ ಮುಳ್ಳು ತರ ಗಿಡ ಒಂದ್ ಇಟ್ಟಿರ್ತಾರಲ್ಲ, ಅದನ್ನ ನೋಡ್ಬಿಟ್ಟು ಓ ಇದು ಕೂಡ ಆರ್ಟಿಫಿಷಿಯಲ್ ಗಿಡ ಅಂತ ಹೇಳಿ ಬೆರಳು ಎತ್ಕೊಂಡಾಗ ಮುಳ್ಳುಗ್ ಚುಚ್ಕೊಂಡ್ಲು, ಸುರಿಕ್ ಅಂತ ಅವಳ ಕೈಗೆ. ಹೀರೋ ಹೇಳ್ತಾನೆ, ಇಲ್ಲ ಅದು ಒರಿಜಿನಲ್ ಗಿಡ ಅಂತ ಹೇಳೋಷ್ಟ್ರಲ್ಲಿ ಆಲ್ರೆಡಿ ಚುಚ್ಕೊಂಡ್ಬಿಟ್ಲಲ್ಲ, ಸರಿ ಪಾಪ ನೋವಾಯ್ತೇನೋ ಅಂತ ಹೇಳಿ ಇವನು ಫೂ ಅಂತೆಲ್ಲ ಊದ್ತಾ ಇರ್ಬೇಕಾದ್ರೆ ಅವ್ನು ಇಷ್ಟು ಕ್ಲೋಸ್ ಆಗಿರೋದ್ರಿಂದ ಇವಳು ಅವತ್ತು ನೀರಲ್ಲಿ ಬಿದ್ದಾಗ ನಮ್ ಹೀರೋ ಕಾಪಾಡಿರ್ತಾನಲ್ವಾ, ಅದೆಲ್ಲ ನೆನಪು ಬರುತ್ತೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಬಟ್ ನಮ್ ಹೀರೋಗ್ ಅರ್ಥ ಆಗ್ತಲ್ಲ, ಏನಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂದಾಗ ಏನಿಲ್ಲ, ನಾನ್ ಕೇಳಿದ ತಕ್ಷಣ ನಿಮ್ ಮನೆಯೆಲ್ಲ ಸುತ್ತ ತೋರಿಸ್ತಾ ಇದ್ದೀರಲ್ವಾ ಅದಕ್ಕೆ ಅಂತ ಹೇಳ್ತಾಳೆ. ಸರಿ ನೆಕ್ಸ್ಟ್ ಎಲ್ಲಿ ಯಾವ ರೂಮ್ಗೆ ಅಂತ ಹೇಳಿದಾಗ ಇನ್ನೇನು ಬೆಡ್ರೂಮ್ಗೆ ಬಾ ಅಂದಾಗ ಇವಳ ಬೇಡ ಬೆಡ್ರೂಮ್ಗೆಲ್ಲ ಬೇಡ, ನನ್ಗೆ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ, ನಿಮ್ಗೆ ಹೊಟ್ಟೆ ಹಸ್ವಾಗ್ತಿಲ್ಲ, ನನ್ಗೆ ನೂಡಲ್ಸ್ ಏನಾದ್ರು ಮಾಡ್ಕೊಡ್ತೀರಾ ಅಂದಾಗ ಇವ್ನಿಗೆ ಫಸ್ಟ್ ಅವಳು ಅವ್ರ ಅಮ್ಮ ಹತ್ರ ಮಾತಾಡಿರೋದೇ ನೆನಪಿಗೆ ಬರೋದು. ಅಂದ್ರೆ ನಾನು ಇವತ್ತು ಹುಡುಗನ್ ಜೊತೆ ಸ್ಟೇ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾಳಲ್ವಾ, ಅದ್ರ ನೆನ್ಸ್ಕೊಂಡು ಓಡಿಸ್ಬಿಡ್ಬೇಕು ಅಂತ ಅನ್ಕೊಂತಾನೆ. ಬಟ್ ಕ್ಯೂಟ್ ಆಗಿ ಕೇಳಿದಾಗ ಹೆಂಗ್ ಅವಾಯ್ಡ್ ಮಾಡಕ್ಕಾಗತ್ತೆ, ಸರಿ ಆಯ್ತು ಅಂತ ಮಾಡ್ಕೊಡ್ತೀನಿ ಅಂದ್ಬಿಟ್ಟ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವರ ಅಸಿಸ್ಟೆಂಟ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಮಾತಾಡ್ಕೊಂತಾ ಇರ್ತಾರೆ. ಅವ್ರ ಫ್ರೆಂಡ್ ಹೇಳ್ತಾ ಇರ್ತಾನೆ, ಯಾವ್ದೇ ಕಾರಣಕ್ಕೂ ಅವಳು ಮಾತ್ರ ಅವನನ್ನ ಮೀಟ್ ಮಾಡಕ್ ಬಿಡಬಾರ್ದಾಗಿತ್ತು ಅಂದಾಗ ಅಸಿಸ್ಟೆಂಟ್ ಕೇಳ್ತಾನೆ, ಯಾಕೆ ಸರ್ ಏನಾಯ್ತು, ಏನಾದ್ರು ಮಾಡಿದ್ಲ ಅಂದಾಗ ಹೌದು ತುಂಬಾ ಮಾಡಿದಾಳೆ, ಆ ದೊಡ್ಡ ಟ್ರಾಜಿಡಿ ಗೊತ್ತಾ, ಅವಳಿಗೆ ಸಾವ ಬದುಕ ಅಂತ ಆಗ್ಬಿಟ್ಟಿತ್ತು, ಆದ್ರೆ ಇವನು ಅವ್ನ ಪ್ರಾಣನ ಕೊಟ್ಟು ಕಾಪಾಡಿದಾನೆ, ಅದಕ್ಕಂತ ಸ್ವಲ್ಪ ಕೃತಜ್ಞತೆ ಕೂಡ ಇಲ್ಲ ಅವಳಿಗೆ, ಯಾರು ಗೊತ್ತಿಲ್ದಿರ ಅವಳ ತರ ಹೊರಟೋದ್ಲು. ಇಷ್ಟು ಮಾತ್ರ ಅಲ್ಲ, ಇನ್ನು ತುಂಬಾ ಮಾಡಿದಾಳೆ, ಏನಾದ್ರೂ ನಮ್ಮವನ್ಗೆ ಬುದ್ಧಿ ಇಲ್ಲ, 10-15 ವರ್ಷ ಆಗಿತ್ತು ಅವಳನ್ನ ನೋಡಿ, ಇನ್ನು ಅವಳ ನೆನ್ಪಲ್ಲೇ ಇದ್ದಾನೆ, ಕಾಲದಕ್ಕೆ ಇವಾಗ ಕಾಣಿಸಿದ ತಕ್ಷಣ ಬಾಲಾಡ್ಸ್ಕೊಂಡು ಹಿಂದ್ಗಡೆನೆ ಹೋಗ್ಬಿಡಿದಾನೆ, ಅವ್ನ್ಗೆ ಎಷ್ಟ್ ಹೇಳಿದ್ರು ಬುದ್ಧಿ ಬರಲ್ಲ, ಯಾರಿಗ್ ಗೊತ್ತು, ಮನೇಲಿ ಕೂರ್ಸ್ಕೊಂಡು ಬೇಕಾಗಿದ್ರೆ ಅಡ್ಗೆ ಕೂಡ ಮಾಡ್ಕೊಟ್ಬಿಡ್ತಾನ ಅವನೇ ಅಂತ ಇವ್ನು ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ನಮ್ ಹೀರೋ ನಿಜವಾಗ್ಲೂ ಹೀರೋಯಿನ್ಗೋಸ್ಕರ ನೂಡಲ್ಸ್ ಎಲ್ಲ ಮಾಡ್ತಾ ಇರ್ತಾನೆ. ಆಗ ಅಲ್ಲಿ ಟೇಬಲ್ ಮೇಲೆ ತುಂಬಾನೇ ಟ್ಯಾಬ್ಲೆಟ್ಸ್ ಎಲ್ಲ ಇರೋದನ್ನ ಇವಳು ಗಮನಿಸ್ತಾಳೆ. ಹೀರೋನು ಬಂದು ಕೇಳ್ತಾನೆ, ಏನ್ ಆತರ ನೋಡ್ತಿದ್ಯಾ ಅಂದಾಗ ಏನಿಲ್ಲ, ಅಲ್ಲಿ ಟೇಬಲ್ ಮೇಲೆ ಅಷ್ಟೊಂದು ಟ್ಯಾಬ್ಲೆಟ್ಸ್ ಇಟ್ಟಿದ್ದೀರಲ್ವಾ ಅದನ್ನ ನೋಡ್ತಿದ್ದೆ ಅಂದಾಗ ಹೀರೋ ಅದನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದು ಮಲ್ಟಿ ವಿಟಮಿನ್, ಇದು ಕ್ಯಾಲ್ಸಿಯಂ, ಅದು ವಿಟಮಿನ್ ಹಂಗೆ ಹಿಂಗೆ ಅಂತ ಹೇಳಿದಾಗ ಅದರಲ್ಲಿ ಒಂದು ಟ್ಯಾಬ್ಲೆಟ್ ಬಗ್ಗೆ ಮಾತ್ರ ಅವ್ನು ಹೇಳೋದಿಲ್ಲ, ಅದನ್ನ ಅವಳು ಗಮನಿಸ್ಕೊಂಡಿಲ್ಲ. ಓ ನೀವ್ ಇಷ್ಟೊಂದು ಟ್ಯಾಬ್ಲೆಟ್ಸ್ ತಗೊಳ್ತೀರಾ, ಹೌದೌದು ನೀವು ದೊಡ್ಡ ಸೆಲೆಬ್ರಿಟಿ ಅಲ್ವಾ, ಹೆದ್ದಿಯಾಗಿರೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಈಗ ನಮ್ಮ ಹೀರೋ ನೂಡಲ್ಸ್ ಕೂಡ ತಗೊಂಡ್ಬಂದು ಕೊಟ್ಟಿರ್ತಾನೆ. ಅವಳು ಹೇಳ್ತಾಳೆ, ನಾನು ಒಬ್ಳೆ ತಿನ್ಬೇಕಾ, ನೀವು ಸ್ವಲ್ಪ ಊಟ ಮಾಡಿ ಅಂದಾಗ ಅವನು ಇಲ್ಲ ನಾನು ಡೈಟ್ ಅಲ್ಲಿ ಇದ್ದೀನಿ ನನ್ಗೆ ಬೇಡ ಅಂದಾಗ ಓ ಹೌದೌದು ನೀವೆಲ್ಲ ಸೆಲೆಬ್ರಿಟೀಸ್ ಬಿಡಿ, ಬಾಡಿನ ಫಿಟ್ ಆಗಿ ಇಟ್ಕೊಳ್ಳೋದಕ್ಕೆ ಡೈಟಿಂಗ್ ಎಲ್ಲ ಮೇಂಟೈನ್ ಮಾಡ್ಬೇಕು, ಬಟ್ ನನಗೆ ಆತರ ಎಲ್ಲ ಏನು ಕಮಿಟ್ಮೆಂಟ್ಸ್ ಇಲ್ಲ, ಸೊ ನಾನು ಚೆನ್ನಾಗಿ ತಿಂತೀನಿ ಅಂತ ತಿಂತಾ ಇರ್ತಾಳೆ. ಈಗ ಊಟ ಮುಗಿಸಿದ್ದು ಆಯ್ತು, ನಮ್ ಹೀರೋ ಅಲ್ಲಿ ನೀರ್ ಹಿಡ್ಕೊಂಡ್ ಬರಕ್ಕೆ ಅಂತ ಹೋಗಿರ್ತಾನ. ಇವಳು ಯೋಚನೆ ಮಾಡ್ತಾಳೆ, ಈಗ ಊಟ ಕೂಡ ಮುಗಿಸಿದ್ದಾಯ್ತು, ಹಂಗಾದ್ರೆ ನೆಕ್ಸ್ಟ್ ಅವ್ನು ಅಲ್ಲಿಂದ ಬಂದ್ಮೇಲೆ ನಾನು ಹೋಗು ಅಂತ ಹೇಳ್ತಾನೆ. ಹೆಂಗಾದ್ರು ಮಾಡಿ ನಾನು ಹೋಗ್ಬಾರ್ದು ಅಂತ ಕರೆಕ್ಟ್ ಆಗಿ ನಮ್ ಹೀರೋ ತಿರ್ಗೋ ಟೈಮ್ಗೆ ಮೇಡಮ್ ಮಲ್ಗೋ ತರ ಆಕ್ಟಿಂಗ್
ಆಕ್ಟಿಂಗ್ ಮಾಡ್ತಾಳ. ನಮ್ ಹೀರೋ ನೋಡ್ಬಿಟ್ಟ ಕಾಲ್ನ ಮತ್ತೆ ಸ್ಪೀಡ್ ಆಗಿ ಶೇಕ್ ಮಾಡ್ತಾ ಇರ್ತಾಳೆ. ಜೊತೆಗೆ ಅವಳಿಗೆ ಒಂಥರ ಪಿನ್ ಡ್ರಾಪ್ ಸೈಲೆನ್ಸ್, ಏನು ಸೌಂಡೇ ಕೇಳಿಸ್ತಾ ಇಲ್ಲ. ಓಕೆ ನಾನ್ ಮಲ್ಕೊಂಡ್ಬಿಟ್ಟಿದೀನಿ ಅಂತ ಅವ್ನೆಲ್ಲೋ ಹೋಗಿದ್ದಾನೇನೋ ಅಂತ ಲೈಟ್ ಆಗಿ ಕಣ್ಬಿಟ್ಟು ನೋಡ್ತಾಳೆ. ನೋಡಿ ಅವ್ನ ಎದುರುಗಡೆನೆ ಕೂತ್ಕೊಂಡಿರ್ತಾನೆ. ಅಷ್ಟೇ ಇವಳು ಮತ್ತೆ ಕಣ್ ಮುಚ್ಕೊಂಡು ನಿದ್ದೆ ಮಾಡತ್ರ ಆಕ್ಟ್ ಮಾಡಿದಾಗ ಹೀರೋ ಹೇಳ್ತಾನೆ, ಸಾಕು ನೀನ್ ಓವರ್ ಆಗಿ ಆಕ್ಟಿಂಗ್ ಮಾಡ್ತಾ ಇದೀಯ ಅಂತ ನನ್ಗೆ ಗೊತ್ತಾಯ್ತು, ಎದಳ್ ಮೇಲೆ ಅಂದಾಗ ಅವಳು ನನ್ಗೆ ತುಂಬಾ ನಿದ್ದೆ ಬಂದ್ಬಿಡ್ತು ಗೊತ್ತಾ, ನೀವ್ ಎಬ್ಬಿಸ್ತಿದ್ರೆ ನಾನ್ ಬೆಳಗ್ಗೆವರೆಗೂ ಹಿಂಗೆ ಮಲ್ಗಿರ್ತಾ ಇದ್ದೆ ಅಂತ ಹೇಳ್ತಾಳೆ. ಹೀರೋ ಹೇಳ್ತಾನೆ, ಇವಾಗ ಯಾಕೆ ನೀನ್ ಇಷ್ಟೊಂದು ಆಕ್ಟಿಂಗ್ ಮಾಡ್ತಾ ಇದೀಯಾ, ನೀನ್ ಇಲ್ಲೇ ಉಳ್ಕೋಬೇಕಂತ ಪ್ಲಾನ್ ಮಾಡ್ಬಿಟ್ಟ ಅಂದಾಗ ಇವಳಿಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲದೆ ನಮ್ ಹೀರೋ ಕಣ್ಣ ನೋಡ್ಕೊಂಡು ಬಿಕ್ಕರಿಸ್ತಾ ಇರ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಪಾರ್ಟ್ಮೆಂಟ್ ಹತ್ರ ಅವ್ರ ಅಮ್ಮ ಮತ್ತೆ ಅವ್ರ ಅಜ್ಜಿ ಮನೆ ಬಿಟ್ಟು ಹೋದಾಗ ಯಾರೋ ಅಲ್ಲಿ ಬಂದು ನಿಂತ್ಕೊಂಡು ನಮ್ ಹೀರೋಯಿನ್ ಮನೆ ಕಡೆನೆ ನೋಡ್ತಾ ಇದ್ರಲ್ವಾ, ಅದನ್ನ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ನೋಡ್ಬಿಟ್ಟ CCTV ಕ್ಯಾಮ್ರಾನಲ್ಲಿ ಯಾರು ತುಂಬಾ ಹೊತ್ತಿಂದ ಕಾರ್ ಹತ್ರ ನಿಂತಿದ್ದಾರೆ ಅಂತ. ಸೊ ಅವನು ಟಾರ್ಚ್ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಯಾರಪ್ಪ ನೀನು ಇಲ್ಲೇನಕ್ ನಿಂತಿದ್ಯಾ ಅಂತ ಮಾತಾಡಿಸ್ತಾರೆ. ಅವ್ನು ಕೂಡ ತಿರುಗಿ ನೋಡ್ತಾನೆ. ಆಕ್ಚುಲಿ ನಾವು ಸೈಕೋ ಕಿಲ್ಲರ್ ಅಂತ ಅನ್ಕೊಂಡಿದ್ವಿ, ಬಟ್ ಆ ಸೈಕೋ ಅಲ್ಲ, ಇದು ಆ ಕಿಮ್ಮು. ಇವನೇನಕ್ ಬಂದಿದ್ದಾನೆ ಇಲ್ಲಿ ಹೀರೋಯಿನ್ ಅವ್ರ ಮನೆ ಹತ್ರ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಇಲ್ಲಿ ನಮ್ ಹೀರೋ ಕೇಳ್ತಾ ಇದ್ದಾನೆ, ಏನ್ ನೀನು ನಿಜವಾಗ್ಲೂ ಇಲ್ಲೇ ಮಲ್ಕೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಬಿಡಿದ್ಯಾ ಅಂದಾಗ ಇವಳು ಅದು ಇಲ್ಲ ಅಂತ ಏನೋ ತಿಕ್ತಾ ಇರುವಾಗ ಹೀರೋ ಹೇಳ್ತಾನೆ, ನಾನು ಏನಾದ್ರು ತಪ್ಪಾಗಿ ತಿಳ್ಕೊಳಕ್ ಮುಂಚೆ ನೀನಾಗಿ ನನಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಬಿಡು ಅಂದಾಗ ಹೀರೋಯಿನ್ಗೆ ಅರ್ಥ ಆಗೋಯ್ತು, ನಾನು ಏನೇ ಹೇಳಿದ್ರೆ ಕೂಡ ಅವನು ನಂಬಲ್ಲ ಮತ್ತೆ ಸುಳ್ಳಂತಾನೆ ಅನ್ಕೊಂತಾನೆ, ಅದ್ರ ಬದಲು ನಿಜನೇ ಹೇಳ್ಬೋದಲ್ವಾ ಅಂತ. ಏನಿಲ್ಲ ನನ್ಗೆ ಯಾಕೋ ಒಂಥರ ಅನ್ನಿಸ್ತಾನೆ ಇತ್ತು, ಇವತ್ ರಾತ್ರಿ ನೀವೇನಾದ್ರು ಸತ್ತೋಗ್ಬಿಡ್ತೀರೇನೋ ಅಂತ ನನ್ಗೆ ಭಯ ಆಗ್ತಾ ಇತ್ತು, ಅದಕ್ಕೆ ನಾನು ಆ ಸುಳ್ಳು ಈ ಸುಳ್ಳು ಅಂತ ಹೇಳ್ಕೊಂಡು ನಿಮ್ ಜೊತೆನೆ ಇರೋದು, ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಮಾತ್ರ ಕಳ್ಕೊಳ್ಬಾರ್ದು ಅಂತ ಹೇಳಿನೇ, ಅಂದ್ರೆ ನೀವು ಸಾಯಬಾರ್ದು ಅಂತ ಹೇಳಿನೇ ನಿಮ್ ಜೊತೆ ಇರ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ಬಿಟ್ಲು. ಇವಳ ಹತ್ರ ಹೇಳಿದ ತಕ್ಷಣ ನಮ್ ಹೀರೋಗೆ ಫಸ್ಟ್ ನೆನಪು ಬರೋದೆ ಅವತ್ತು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂಡ ಇವಳು ಹೇಳಿರ್ತಾಳಲ್ವಾ, ನನ್ಗೊಂದು ಕೆಟ್ಟ ಕನ್ಸು ಬಂದಿತ್ತು, ನಿಮ್ಗೆ ಇದ್ರ ಸ್ವಿಮ್ ಮಾಡ್ಬೇಕಾದ್ರೆ ನಿಮ್ ಶೋಲ್ಡರ್ಗೆ ಪೇನ್ ಆಗುತ್ತೆ, ಸರ್ಜರಿ ಆಗುತ್ತೆ, ನಿಮ್ಗೆ ಇದ್ಮೇಲೆ ಸ್ವಿಮ್ ಮಾಡಕ್ಕೆ ಆಗಲ್ಲ ಅಂತೆಲ್ಲ ಹೇಳಿರ್ತಾಳಲ್ಲ, ಅದನ್ನ ನೆನ್ಸ್ಕೊಂಡು ಇವ್ನ್ ಕೇಳ್ತಾನೆ, ಏನಕ್ ನಿನ್ಗೆ ಈ ತರ ಕನ್ಸು ಬರ್ತಾ ಇದೆ, ನೀನ್ ಸ್ವಲ್ಪನೂ ಚೇಂಜ್ ಆಗ್ಲಿಲ್ಲ, 2-3 ಸತಿ ನಾನು ನಿನ್ನ ಹತ್ರ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಅದು ನನ್ ಬಗ್ಗೆ ಏನಕ್ ನಿನ್ಗೆ ಆತರ ಕನ್ಸಲ್ಲ ಬರುತ್ತೆ, ನನ್ ಬಗ್ಗೆ ನೀನ್ ತುಂಬಾ ಯೋಚನೆ ಮಾಡೋದ್ರಿಂದ, ಈಕೆ ಏನಾಯ್ತು ನಾನ್ ಸತ್ತೋಗ್ಬಿಡ್ತೀನಿ ಅಂತ ನಿನ್ಗೆ ಏನಕ್ ಭಯ ಆಗ್ತಿದೆ ಅಂತ ಇವ್ನ್ ಕ್ವೆಶನ್ ಮೇಲೆ ಕ್ವೆಶನ್ ಕೇಳ್ತಾ ಇದ್ರೆ ಅವ್ಳಿಗೇನು ಆನ್ಸರ್ ಮಾಡಕ್ಕೆ ಆಗ್ತಾ ಪಾಪ ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಡ್ತು. ಯಾಕಂದ್ರೆ ನಿಜ ಹೇಳಕ್ಕೂ ಆಗ್ತಾ ಇಲ್ಲ, ಅದನ್ನ ನುಂಗಕ್ಕೂ ಆಗ್ತಾ ಇಲ್ಲ, ಹೇಳಿದ್ರೆ ಅವ್ನು ನಂಬ್ತಾನ ಇಲ್ವಾ ಅಂತ ಕೂಡ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ಸತ್ತಾಗ ನನ್ಗೆ ಅಷ್ಟು ನೋವಾಯ್ತು, ನನ್ ಕೆಲ ವಿಷಯ ಎತ್ಕೊಳಕ್ಕೆ ಆಗ್ಲಿಲ್ಲ, ಈಗ ಮತ್ತೆ ವಿಷಯ ನಡೆಯುತ್ತೆ ಅಂತ ಗೊತ್ತಾದ್ಮೇಲೆ ಕೂಡ ನನ್ ಕೆಲ ಹೆಂಗ್ ಬಿಡಕ್ ಆಗತ್ತೆ ಸುಂಜೆ, ಅದಕ್ಕೆ ನಿಮ್ಮನ್ನ ಹೆಂಗಾದ್ರು ಮಾಡಿ ಕಾಪಾಡ್ಕೋಬೇಕು ಅಂತ ನಾನು ಈ ಜಾಗದಲ್ಲಿ ಇರೋದು ಅಂತ ಮನ್ಸಲ್ಲೇ ಅನ್ಕೊಂತಾ ಇದ್ದಾಳೆ ಹೊರತು ಅದನ್ನ ಹೊರಗಡೆ ಹೇಳ್ತಾ ಇಲ್ಲ. ಹೀರೋ ಕೇಳ್ತಾನೆ, ಸರಿ ನಾನು ನಿನ್ನ ಹತ್ರ ಒಂದು ಕ್ವೆಶ್ಚನ್ ಕೇಳ್ತೀನಿ, ನನ್ ಬಗ್ಗೆ ಏನಕ್ ನಿಮ್ಗೆ ಆತರ ಕನ್ಸು ಬರುತ್ತೆ, ಮೀನ್ಸ್ ನಾನ್ ಸಾಯ್ತೀನಿ ಅಂತ ನಿಮ್ಗೆ ಏನಕ್ ಅನಿಸ್ತದೆ, ನನಗ್ ಆತರ ಪರಿಸ್ಥಿತಿ ಏನು ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಿ ಅಂದಾಗ ಇವಳು ಹೇಳ್ತಾಳೆ, ಏನಿಲ್ಲ ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಪಾಪ್ ಸ್ಟಾರ್ಸ್ ಆಗಿರ್ಬೋದು, ಯಾರೇ ಆಗಿರ್ಲಿ ಅವ್ರ ಬಗ್ಗೆ ತಪ್ಪಾದ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇರುತ್ತೆ, ಅವ್ರ ಬಗ್ಗೆ ತುಂಬಾನೇ ಮೋಸವಾಗೆಲ್ಲ ಮಾತಾಡ್ಕೊಂತಾರೆ, ಅವ್ರ ಮನ್ಸಿಗೆ ನೋವಾಗತ್ತರೆಲ್ಲ ನಡೆಸ್ತಾರೆ, ಮೀನ್ಸ್ ಆಲ್ಮೋಸ್ಟ್ ಅದಕ್ಕೆಲ್ಲ ಕಾರಣ ಮೀಡಿಯಾನೇ. ಈ ತರ ಎಲ್ಲಾದ್ರೂ ನಿಮ್ಮ ಬಗ್ಗೆ ಎಲ್ಲ ಬಂದಿದೆ ಅಲ್ವಾ ಆಲ್ಮೋಸ್ಟ್ ಇವಾಗವರೆಗೂ, ಸೊ ನೀವೇನಾದ್ರೂ ಅದ್ರ ಬಗ್ಗೆ ತುಂಬಾನೇ ಥಿಂಕ್ ಮಾಡಿ ಡಿಪ್ರೆಸ್ಡ್ ಆಗಿ ನಿಮ್ಗೆ ಪ್ಯಾನಿಕ್ ಅಟ್ಯಾಕ್ ಆಗ್ಬಿಡತ್ತೇನೋ, ಇಲ್ಲ ನೀವೇನಾದ್ರೂ ಮಾಡ್ಕೊಂಡ್ ಬಿಡ್ತೀರೇನೋ ಅಂತ ನನ್ಗೆ ಭಯ ಆಯ್ತು ಅಂದಾಗ ಹೀರೋ ಹೇಳ್ತಾನೆ, ಅದಕ್ಕೆಲ್ಲ ನೀವೇನು ಚಿಂತೆ ಮಾಡ್ಬೇಡಿ, ನನಗೆ ಆಕ್ಚುಲಿ ಆ ತರದ ಬಗ್ಗೆ ಚಿಂತೆನೇ ಇಲ್ಲ, ಯಾರು ಏನಾದ್ರೂ ಮಾತಾಡ್ಕೊಂಡು ಹೋಗ್ಲಿ, ನಾನೇನು ಅಂತ ನನ್ಗೆ ಗೊತ್ತು, ಹಂಗಿರ್ಬೇಕಾದ್ರೆ ಅವ್ರೇನೋ ಮಾತಾಡ್ತಾರೆ ಅಂತ ನಾನೇನಕ್ಕೆ ಟೆನ್ಷನ್ ಮಾಡ್ಕೊಳ್ಳಿ, ನನ್ಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ, ನನ್ ಬಗ್ಗೆ ನೀನ್ ಅಷ್ಟೊಂದು ಯೋಚನೆ ಮಾಡ್ಬೇಡ ಅಂತ ಇವನೇ ಸಮಾಧಾನ ಮಾಡ್ತಾನೆ. ಇವಳು ಹೇಳ್ತಾಳೆ, ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ, ನಿಮ್ ಬಾಯಾರಿ ನೀವ್ ಈ ತರ ಮಾತಾಡ್ತಾ ಇದ್ರೆ ನನ್ಗೆ ತುಂಬಾ ಸಂತೋಷ ಆಗ್ತಿದೆ ಅಂದಾಗ ಹೀರೋ ಹೇಳ್ತಾನೆ, ಸರಿ ಆಯ್ತು ಇನ್ನೊಂದು ಹೇಳು, ನಾನ್ ಸ್ಟಾರ್ಟಿಂಗ್ ನಿಮ್ನ ನೋಡ್ದಾಗಿಂದ ಯೋಚನೆ ಮಾಡ್ತಾನೆ ಇರ್ತೀನಿ, ನನ್ ಬಗ್ಗೆ ಯಾಕೆ ನೀವು ಅಷ್ಟೊಂದು ಕೇರ್ ಮಾಡ್ಕೊಳ್ತೀರಾ, ನಿಮ್ ಮನ್ಸಲ್ಲಿ ಏನಿದೆ ಅಂದಾಗ ಇವಳು ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ ಬರ್ತಾಳೆ. ಆದ್ರೆ ಏನ್ ಯೋಚನೆ ಮಾಡಿದ್ಲು ಅಂತ ಗೊತ್ತಿಲ್ಲ, ಏನು ಹೇಳಿಲ್ಲ. ಇಲ್ಲ ಬಿಡಿ ಯಾಕೆ ಸುಮ್ನೆ ನಾನೇನೋ ಯೋಚನೆ ಮಾಡ್ಕೊಂಡು ನಿಮ್ಗೆ ನಿದ್ದೆ ಎಲ್ಲ ಹಾಳು ಮಾಡ್ತಾ ಇದೀನಿ, ಆಲ್ರೆಡಿ ಕಾನ್ಸರ್ಟ್ ಮುಗಿಸ್ಕೊಂಡ್ ಬಂದು ನೀವು ತುಂಬಾ ಟಯರ್ಡ್ ಆಗಿರ್ತೀರಾ, ಸೊ ನೀವು ರೆಸ್ಟ್ ಮಾಡಿ, ನಾನು ಇಲ್ಲಿರೋದನ್ನೆಲ್ಲ ತೊಳೆದು ಇಟ್ಬಿಟ್ಟು ನಾನು ಮನೆಗೆ ಹೊರಡ್ತೀನಿ ಅಂತ ಅವಳು ಊಟ ಮಾಡ್ತಿದ್ಲಲ್ಲ ನೂಡಲ್ಸ್ ಬೌಲ್, ಅದನ್ನ ತಗೊಂಡ್ ಹೋಗ್ಬೇಕು ಅಂತ ನೋಡಿದಾಗ ಹೀರೋ ಬೇಡ ಇರಿ ಅಂತ ಹೇಳಿ ಸ್ವಲ್ಪ ಜೋರಾಗಿ ಹೇಳಿದ್ರೆ ಅವಳು ಭಯ ಪಟ್ಕೊಂಡು ಆ ನೂಡಲ್ಸ್ ನ ಅವಳು ಬಟ್ಟೆ ಮೇಲೆನೆ ಹಾಕೊಂಡ್ಬಿಟ್ಲು. ಇನ್ನೇನ್ ಬೇರೆ ದಾರಿ ಇಲ್ವಲ್ಲ, ನಮ್ ಹೀರೋ ಕರ್ಕೊಂಡು ಹೋಗಿ ಅವ್ನ ಡ್ರೆಸ್ ನ ಕೊಟ್ಬಿಟ್ಟು ನನ್ ಸೈಜ್ಗೂ ನಿನ್ ಸೈಜ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ದೊಲ ಅಂತಿರುತ್ತೆ, ಹಾಕೊಳ್ಳಿ ಅಂತ ಕೊಟ್ಬಿಟ್ಟು ಹೋಗ್ತಾನೆ. ಅಂದ್ರೆ ನಮ್ ಹೀರೋ ರೂಮ್ಗೆ ಕರ್ಕೊಂಡ್ ಬಂದು ಡ್ರೆಸ್ ಎಲ್ಲ ಎತ್ಕೊಟ್ಟಿರೋದು. ನಮ್ ಹೀರೋ ರೂಮ್ ಇಂದ ಹೊರಗಡೆ ಬಂದ್ಬಿಟ್ಟ. ಆತರ ಬಂದ್ಮೇಲೆನೆ ಅವ್ನ್ಗೆ ಸ್ವಲ್ಪ ನೆಮ್ಮದಿಯಾಗಿರೋದು, ಹಾರ್ಟ್ ಬೀಟ್ ಎಲ್ಲ ಸ್ವಲ್ಪ ಸ್ಲೋ ಆಗಿದ್ದು, ಅವಳು ಪಕ್ಕದಲ್ಲಿದ್ರೆ ಏನಂತಾನೆ ಗೊತ್ತಾಗ್ತಾ ಇಲ್ಲ, ಅವ್ನ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ, ಅವ್ನ ಕೈಯಲ್ಲಿ ಇರಕ್ ಆಗ್ತಾ ಇಲ್ಲ. ಇವಾಗೂ ಅಷ್ಟೇ ನೋಡಿ, ನಮ್ ಹೀರೋಯಿನ್ ಇದ್ದಾಳೆ ಅಂತ ಹೇಳಿ ಇಲ್ಲಿ ಅಲ್ಲಿ ಓಡಾಡ್ತಾ ಇರ್ತಾನೆ. ಇವಾಗ ಅವ್ನಿಗೊಂದು ವಿಷಯ ಸ್ಟ್ರೈಕ್ ಆಗೋದು, ಇವಾಗ ಹೀರೋಯಿನ್ ನ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಯಾವ ರೂಮ್ ಒಳಗಡೆ ಕಳ್ಸಿದಾನೋ ಅದೇ ರೂಮ್ ಒಳಗಡೆನೆ ಆ ಕ್ಯಾಪ್ಸ್ಯೂಲ್ ನ ಇಟ್ಟಿರೋದು. ಹೀರೋಯಿನ್ ಇದಕ್ಕೂ ಮುಂಚೆ ಕೇಳಿದಾಗಿಲ್ಲ ನಾನು ಎತ್ಕೊಂಡಿಲ್ಲ ಅಂತ ಹೇಳ್ದ, ಬಟ್ ಅದ್ ಇಲ್ಲಿರೋದನ್ನ ನೋಡಿದ್ರೆ ಅವಳೇನ್ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾಳಲ್ವಾ, ಟಕ ಅಂತ ಡೋರ್ ಹತ್ರ ಓಡೋದನು, ಆಯ್ತಾ ಡ್ರೆಸ್ ಚೇಂಜ್ ಮಾಡ್ಕೊಂಡ ಅಂತ ಕೇಳ್ತಾ ಇರ್ತಾನೆ. ಅವಳು ಕೂಡ ಆಯ್ತು ಒಂದ್ ನಿಮಿಷ ಬಂದೆ ಅಂತ ಹೇಳಿ ಬಂದು ಡೋರ್ ನ ಓಪನ್ ಮಾಡದ್ಲ. ಇವನು ಒಳಗಡೆ ಬಂದು, ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡಿರೋದು ಆಯ್ತಲ್ವಾ, ಸ್ವಲ್ಪ ಹೊರಗಡೆ ಹೋಗ್ತೀರಾ, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಹೀರೋಯಿನ್ ರೂಮ್ ಇಂದ ಹೊರಗೆ ಕಳಿಸ್ಬಿಟ್ಟು ಆ ಟೈಮ್ ಕ್ಯಾಪ್ಸೂಲ್ ನ ಹೆಂಗಾದ್ರೂ ಮಾಡಿ ಮುಚ್ಚಿಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಅದಕ್ಕೆ ಬ್ಲಾಂಕೆಟ್ ನ ಎಳೆದು ಅದನ್ನ ಟೈಮ್ ಕ್ಯಾಪ್ಸೂಲ್ ಮೇಲೆ ಹಾಕೋ ಟೈಮ್ ಅಲ್ಲಿ ನಮ್ ಹೀರೋಯಿನ್ ದಡ ಅಂತ ಡೋರ್ ಓಪನ್ ಮಾಡ್ಕೊಂಡ್ ಬಂದ್ಬಿಟ್ಲು, ನಾನು ಬಿಚ್ಚಾಕಿರೋ ಬಟ್ಟೆ ಇಲ್ಲೇ ಇದೆ ಅಂತ. ಅದೇ ಟೈಮಲ್ಲಿ ಬೆಡ್ ಮೇಲೆ ಮಲಗಿಸಿರೋ ಆ ಗೋರ್ವಾದ ಪೋಸ್ಟರ್ ಬೇರೆ ಇರುತ್ತೆ, ಅದನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು, ಹಂಗೆ ನಿಂತಿದ್ದಾಳೆ. ಅದನ್ನ ನೋಡಿ ನಮ್ ಹೀರೋಗೆ ಇನ್ನೂ ಶಾಕ್ ಆಗೋಯ್ತು, ಇಲ್ಲ ಇದು ನಂದಲ್ಲ ಅಂತ ಹೇಳಿ ತುಂಬಾ ಗಾಬರಿಯಾಗಿ ಆನ್ಸರ್ ಮಾಡ್ತಾ ಇರ್ತಾನೆ.
ಇರ್ತಾನೆ. ನಾನೇನಕ್ಕೆ ಇಂಥದೆಲ್ಲ ಇಟ್ಕೊಂತೀನಿ, ಇಂಥ ಕರ್ಮ ಎಲ್ಲ ನಾನು ಮುಟ್ಟೋದು ಕೂಡ ಇಲ್ಲ ಅಂತ ಹೇಳಿ ಆ ಟೈಮ್ ಕ್ಯಾಪ್ಸೂಲ್ ಜೊತೆ ಆ ಪೋಸ್ಟರ್ ನ ಕೂಡ ಬೆಡ್ಶೀಟ್ ಅಲ್ಲೇ ಮುಚ್ಚಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಹೀರೋಯಿನ್ ಇನ್ನೂ ಶಾಕಿಂಗ್ ಅಲ್ಲೇ ಇರ್ತಾಳ. ಇವ್ನು ಹೇಳ್ತಾನೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಈ ತರ ಒಂದ್ ವಿಷಯ ನಮ್ಮ ಮನೇಲಿ ಇದೆ ಅಂತಾನೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಮಗ ಲೂಸ್ ಇಟ್ಬಿಟ್ಟು ಹೋಗಿರ್ತಾನೆ ಅಂತ ಹೇಳಿ ಇವ್ನು ಟೆನ್ಷನ್ ಆಗುವಾಗ ಹೀರೋಯಿನ್ ಹೇಳ್ತಾಳೆ, ಸಂಜೆ ಫಸ್ಟ್ ಸ್ವಲ್ಪ ಸಮಾಧಾನ ಮಾಡ್ಕೋ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಒಬ್ಬ ಒಂಟಿ ಹುಡುಗ ಮನೇಲಿ ಇದ್ದಾನೆ ಅಂದ್ರೆ ಇಂಥದ್ದೆಲ್ಲ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅವಳು ಕ್ಯಾಶುವಲ್ ಆಗಿ ಹೇಳ್ತಿದ್ರೆ ಕೂಡ ಹೀರೋಗೆ ಇನ್ನೂ ಟೆನ್ಷನ್ ಆಗುತ್ತೆ. ನಾನು ಮತ್ತೆ ಹೇಳ್ತಾ ಇದೀನಿ ಇದು ನಂದಲ್ಲ ಅಂತ, ನೀನ್ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತೀಯ ಅಂತ ಅವನು ಕೋಪ ಪಡ್ತಾನೆ. ಹೀರೋ ಹೇಳ್ತಾನೆ ಸರಿ ಈ ಕರ್ಮದ ಬಗ್ಗೆ ಬಿಟ್ಬಿಟ್ಟು ನಡಿ ಹೊರಗಡೆ ಹೋಗೋಣ ಅಂತ ಹೀರೋಯಿನ್ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರೆ ನಮ್ ಹೀರೋಯಿನ್ ಇರಪ್ಪ ಒಂದ್ ನಿಮಿಷ ನಾನು ಅದನ್ನ ಸರಿಯಾಗಿ ನೋಡಿಲ್ಲ ಅಂತ ಅವಳು ಬಂದು ಬ್ಲಾಂಕೆಟ್ ಎಲ್ಲ ಮೇಲೆ ಎತ್ತಕ್ಕೆ ಶುರು ಮಾಡ್ಬಿಟ್ಲು. ಇವನೊಂದ್ ಕಡೆ ಬ್ಲಾಂಕೆಟ್ ನ ಎಳಿತಾ ಇದ್ದಾನೆ, ಅವಳೊಂದ್ ಕಡೆ ಎಳಿತಾ ಇದ್ದಾಳೆ, ಇಲ್ಲ ನಾನ್ ನೋಡ್ಬೇಕು ಅಂತ. ನಮ್ ಹೀರೋ ಸ್ವಲ್ಪ ಸ್ಟ್ರಾಂಗ್ ಪರ್ಸನ್ ಅಲ್ವಾ, ಸ್ವಲ್ಪ ಜೋರಾಗಿ ಎಳ್ದ ನೋಡಿ ಇವಳು ಹೋಗಿ ಬೆಡ್ ಮೇಲೆ ಬಿದ್ಬಿಟ್ಲು. ಅವಳ ಮೇಲೆ ನಮ್ ಹೀರೋ ಬಂದು ಬಿದ್ಬಿಟ್ಟ. ಹಂಗೆ ಇಬ್ಬರಿಗೂ ಸ್ವಲ್ಪ ರೊಮ್ಯಾಂಟಿಕ್ ಲುಕ್ ನಡೀತಾ ಇರುತ್ತೆ. ಆ ಟೈಮ್ ಅಲ್ಲಿ ನಮ್ ಹೀರೋ ಫ್ರೆಂಡ್ ಫುಲ್ ಆಗಿ ಕುಡಿದ್ಬಿಟ್ಟು ಒಳಗಡೆ ಎಂಟ್ರಿ ಆದ. ಆಕ್ಚುಲಿ ನಮ್ ಹೀರೋ ರೂಮ್ ಒಳಗಡೆ ಕೂಡ ಅವ್ನು ನೋಡ್ತಾನೆ, ನಮ್ ಹೀರೋಯಿನ್ ಕೂಡ ಬೆಡ್ ಮೇಲೆನೆ ಇದ್ದಾಳೆ. ಬಟ್ ಇವನು ಫುಲ್ ಕುಡಿದಿರೋದ್ರಿಂದ ಸ್ವಲ್ಪ ಮಂಜಾಗಿ ಕಾಣಿಸ್ತಾ ಇರುತ್ತೆ, ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಅಯ್ಯೋ ಇವ್ನು ಬಂದ್ಬಿಟ್ಟು ನಾವು ಒಳಗಡೆ ಅಂತ ನಮ್ ಹೀರೋ ಎದ್ನೋ ಬಿದ್ನೋ ಅಂತ ಬಂದು ಡಡಾರ್ ಅಂತ ರೂಮ್ ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ನಮ್ ಹೀರೋಯಿನ್ ಒಂದು ಕಬರ್ಡ್ ಅಲ್ಲಿ ಬಚ್ಚಿಟ್ಬಿಟ್ಟ. ಆದ್ರೆ ಇವ್ನ ಫ್ರೆಂಡ್ ಕೂಡ ಡೋರ್ ಓಪನ್ ಮಾಡ್ಕೊಂಡ್ಬಿಟ್ಟು ನಾನ್ ನೋಡ್ಬಿಟ್ಟೆ ಅಂದಾಗ ಹೀರೋ ಏನೋ ನೋಡ್ದೆ ಅಂದಾಗ ನೀನು ಒಂದ್ ಹುಡುಗಿ ಜೊತೆ ಇರೋದನ್ನ ನೋಡ್ಬಿಟ್ಟೆ ಅಂತ ರಾಗ ಹೇಳಿದಾಗ ಹೀರೋ ಅಂತಾರೆ ನೀನೇನ್ ಲೂಸ್ ಏನೋ, ಫುಲ್ ಆಗಿ ಕುಡ್ದಿರೋದ್ರಿಂದ ನಿನ್ಗೆ ಏನೇನೋ ಕಾಣಿಸಿರತ್ತೆ, ಯಾವ ಹುಡುಗಿನೂ ಇಲ್ವಲ್ಲ ಇಲ್ಲಿ ಅಂತ ಹೇಳ್ತಾನೆ. ಆದ್ರೆ ಅವನು ಬಿಡ್ತಾ ಇಲ್ಲ ನಾನ್ ನಿಜವಾಗ್ಲೂ ನೋಡ್ದೆ ನಿನ್ ಜೊತೆ ಒಂದು ಹುಡುಗಿ ಇದ್ಲು ಅಂದಾಗ ಹೀರೋ ತೋರಿಸ್ತಾನೆ, ಅಲ್ಲೋಡಲ್ಲಿ ಬೆಡ್ ಮೇಲೆ ನೋಡು, ನೀನ್ ಕರ್ಮ ತಗೊಂಡ್ ಬಂದ್ ಇಟ್ಟಿದ್ದಿಲ್ಲ ಪೋಸ್ಟರ್ ಅದಿತ್ಕೊಂಡು ಅದ್ರ ಮೇಲೆ ಅಂದಾಗ ಇಲ್ಲ ನಾನು ಹುಡುಗಿನೇ ನೋಡಿದ್ದು ಅಂತ ಟಕ್ಕಂತ ನಮ್ ಹೀರೋ ಕೈ ಎತ್ಬಿಟ್ಟು ಅವ್ರ ಫ್ರೆಂಡ್ ಮುಂದ್ಗಡೆ ಇಟ್ಬಿಟ್ಟು ಇದೆಷ್ಟು ನಂಬರ್ ಹೇಳು ನೋಡೋಣ ಅಂದಾಗ ಅವ್ನ್ ಕರೆಕ್ಟಾಗಿ 2 ಅಂತ ಹೇಳ್ಬಿಟ್ಟು ಆದ್ರೆ ನಮ್ ಹೀರೋ ಟಕ್ಕಂತ ಒಂದ್ ಬೆರಳು ಮುಚ್ಬಿಟ್ಟು ಇಲ್ಲ ನೀನ್ ತಪ್ಪಾಗಿ ಹೇಳ್ಬಿಟ್ಟೆ ಒಂದೇ ಇರೋದು ಅಂತ ಹೇಳಿ ನೀನ್ ಫುಲ್ ಆಗಿ ಕುಡ್ದಿರೋದ್ರಿಂದ ನಿನ್ಗೆಲ್ಲ ಡಬಲ್ ಕಾಣಿಸುತ್ತೆ, ಏನಿಲ್ಲ ನೀನ್ ಹೋಗೋ ಫಸ್ಟ್ ಹೋಗಿ ರೆಸ್ಟ್ ಎತ್ಕೋಗೋ, ಸ್ನಾನ ಮಾಡೋಗು ಅಂತ ಕಳಿಸ್ತಾನೆ. ಅವ್ನು ಹೇಳ್ತಾನೆ ಹೌದು ನೀನ್ ಹೇಳೋದು ನಿಜಾನೇ, ಫುಲ್ ಆಗಿ ಕುಡ್ದಿರೋದ್ರಿಂದ ಆತರ ಅನ್ಸಿರ್ಬೋದು, ಮತ್ತೆ ನೀನೇನೋ ಇನ್ಸೋ ಜೊತೆ ಮತ್ತೆ ಮಾತಾಡ್ತಾ ಇರೋ ತರ ನನ್ಗೆ ಗೊತ್ತಾಯ್ತು, ಅವಳೇನಾದ್ರು ಮನೆ ಕರ್ಕೊಂಡ್ ಬಂದಿದ್ಯಾ ಹೆಂಗೆ ಅಂದಾಗ ಹೀರೋ ಹೇಳ್ತಾನೆ ಏನೋ ಲೂಸ್ ತರ ಮಾತಾಡ್ತಾ ಇದ್ದೆ, ನಾನ್ ಯಾರನ್ನೂ ಮನೆ ಕರ್ಕೊಂಡ್ ಬಂದಿಲ್ಲ, ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು ಟೀನ ಕುಡಿ, ಅವಾಗೆ ನಿನ್ಗೆಲ್ಲ ಸರಿಯಾಗೋದು, ನೀನ್ ಹೋಗೋ ಫಸ್ಟ್ ಇಲ್ಲಿಂದ ಅಂತ ಅವ್ರನ್ನ ಓಡಿಸೋದ್ರಲ್ಲೇ ಇರ್ತಾರೆ ನಮ್ ಹೀರೋ. ಇಲ್ಲನೋ ನಾನು ಹೇಳೋದನ್ನ ಕೇಳಿಸ್ಕೊ, ನೀನ್ ಮತ್ತೆ ಅವಳ ಮೇಲೆ ಏನಾದ್ರು ಫೀಲಿಂಗ್ಸ್ ಇದೆ ಹಂಗೆ ಹಿಂಗೆ ಅಂತ ಹೇಳ್ತೀಯ ಅಷ್ಟರಲ್ಲೇ ನಮ್ ಹೀರೋ ಟಕ್ಕಂತ ಬಾಯ್ ಮುಚ್ಬಿಟ್ಟು ಫಸ್ಟ್ ಬರದಾಗ ಇಲ್ಲಿಂದ ಹೊರಟೋಗು ಅಂತ ಅವ್ರನ್ನ ಕಳ್ಸ್ಬೇಕು ಅಂತ ನೋಡಿದ್ರೆ ಸರಿ ಆಯ್ತಿರು ನಾನು ಸ್ನಾನ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಶರ್ಟ್ ಎಲ್ಲ ಬಿಚ್ಚಕ್ ಹೊರಟೋದ. ನೀನ್ ಸ್ನಾನ ಮಾಡ್ಬೇಕಂದ್ರೆ ನಿಮ್ ರೂಮ್ಗೆ ಹೋಗಿ ನೀನ್ ಸ್ನಾನ ಮಾಡ್ಕೊಳ್ಳೋ, ಏನಕ್ಕೋ ಇಲ್ಲೇ ಬರ್ತೀಯ ಅಂದಾಗ ಅವನಂತ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ ನಿಮ್ ಬಾತ್ರೂಮ್ ತುಂಬಾ ಚೆನ್ನಾಗಿದೆ, ಅಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದ್ಯಾಕೋ ನಿಮ್ ಮನೆಗ್ ಬಂದ್ರೆ ನನಗೆ ಸ್ನಾನ ಮಾಡ್ಬೇಕನ್ಸುತ್ತೆ ಕಣೋ, ನಾನು ಇಲ್ಲೇ ಸ್ನಾನ ಮಾಡ್ತೀನಿ ಅಂತ ಬಟ್ಟೆ ಎಲ್ಲ ಬಿಚ್ತಾ ಇರ್ತಾನೆ. ಅಯ್ಯೋ ಕರ್ಮ ಎಷ್ಟೋ ಕುಡಿದ್ಸತ್ತೆ ಈ ತರ ಆಡ್ತಾ ಇದೀಯ ಅಂತ ನಮ್ ಹೀರೋಯಿನ್ ನೋಡ್ಬಾರ್ದು ಅಂತ ಕಣ್ಣೆಲ್ಲ ಮುಚ್ತಾ ಇರ್ತಾನೆ, ಮೀನ್ಸ್ ಆ ಕಬರ್ಡ್ ಎಲ್ಲ ಮುಚ್ಕೊಂತಾ ಇರ್ತಾನೆ. ಆಲ್ಮೋಸ್ಟ್ ಅವನಲ್ಲಿ ಬಟ್ಟೆ ಬಿಚ್ತಾ ಇದ್ದಾನೆ. ಹೀರೋ ಹೇಳ್ತಾನೆ ಬೇಗ ಹೋಗೋ ಸ್ನಾನಕ್ಕೆ ಹೋಗೋ ಅಂದಾಗ ಇವ್ನು ಏನೋ ಮಾಡ್ತಾ ಇದೀಯಾ, ನಾನ್ ನಿಜವಾಗ್ಲೂ ಸ್ನಾನಕ್ಕೆ ಹೋಗ್ಬೋದಾ, ನನ್ನ ಟಬ್ಬಲ್ ಸ್ನಾನ ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾನೆ. ಅಪ್ಪ ತಂದೆ ನೀನ್ ಎಷ್ಟೊತ್ತಾದ್ರೂ ಸ್ನಾನ ಮಾಡು, ಫಸ್ಟ್ ಬಾತ್ರೂಮ್ ಒಳಗಡೆ ಹೋಗು ಅಂತ ಅವ್ರನ್ನ ಕಳಿಸ್ಬಿಟ್ಟು ನಮ್ ಹೀರೋಯಿನ್ ಹೊರಗಡೆ ಕರೀತಾನೆ. ಬಾಬಾ ಬೇಗ ಅವ್ನ್ ಸ್ನಾನ ಮುಗಿಸ್ಕೊಂಡ್ ಬರೋಷಲ್ ನೀನಿಂದ ಹೊರಟೋಗು ಅಂತ ಕರೆಯೋಷಲ್ ಮತ್ತೆ ಅವ್ನ್ ಬಂದ್ಬಿಟ್ಟ, ಟಕ್ಕಂತ ಕಬರ್ಡ್ ಕ್ಲೋಸ್ ಮಾಡ್ಬಿಟ್ಟ ನಮ್ ಹೀರೋ. ಅವ್ನ್ ಬಂದಿದ್ ಸ್ಪೀಡ್ಗೆ ಫೋಟೋನ ತೋರಿಸ್ತಾನೆ, ಏನಿದು ಇದನ್ನೇನಕ್ಕೆ ಇವಾಗ ಎತ್ತು ಹೊರಗಡೆ ಇಟ್ಟಿದ್ಯಾ, ಇಷ್ಟು ದಿನದಿಂದ ಒಳಗಡೆ ಇತ್ತು ಏನಕ್ಕೆ ಹೊರಗಡೆ ಇಟ್ಟೆ, ನಿನಗೆ ಯಾಕೋ ಇನ್ಸೋ ಮೇಲೆ ಅಷ್ಟೊಂದು ಹುಚ್ಚು, ಅವಳಿಗಿಂತ ಸುಂದರವಾಗಿರೋ ಹುಡುಗಿರು ಎಷ್ಟೋ ಜನ ಹೊರಗಡೆ ಇದಾರೆ ಕಣೋ, ಅವರೆಲ್ಲ ನಿನ್ನಂದ್ರೆ ಬಿದ್ದು ಸಾಯ್ತಾ ಇದಾರೆ, ಆದ್ರೆ ನೀನ್ ಮಾತ್ರ ಇನ್ನೂ ಹಳೆ ಸುಂಜಾಗೆ ಇದೆಯಾ ಕಣೋ, ಅವಳನ್ನ ಬಿಟ್ಟು ನಿನ್ ಕೈಲಿ ಹೊರಗಡೆ ಬರಕ್ಕೆ ಆಗ್ತಾ ಇಲ್ವಲ್ಲ, ನಿನ್ನ ಕಂಪ್ಲೀಟ್ ಆಗಿ ಅವಳೇ ಆವರ್ಸ್ಕೊಂಡ್ಬಿಟ್ಟಿದ್ದಾಳಲ್ವಾ, ಯಾಕೋ ಈ ತರ ಎಲ್ಲ ಮಾಡ್ತಾ ಇದೀಯಾ, ಸ್ವಲ್ಪ ಆದ್ರೂ ಚೇಂಜ್ ಆಗೋ ಅಂತ ಇವನ್ ತುಂಬಾ ಫೀಲಿಂಗ್ ಆಗಿ ಹೇಳ್ತಾ ಇದ್ದಾಗ ಹೀರೋ ಹೇಳ್ತಾನೆ ನಾನೆಲ್ಲ ಕಣೋ ಚೇಂಜ್ ಆಗ್ಬೇಕಾಗಿರೋದು, ನೀನು ಓವರ್ ಕುಡ್ದ್ಬಿಟ್ಟು ಬಂದು ಲೂಸ್ ತರ ಮಾತಾಡ್ತಾ ಇದೀಯಾ ಅಂತ ನಮ್ ಹೀರೋ ಒಂದ್ ಕಡೆ ಟೆನ್ಷನ್ ಆಗ್ತಾನೆ. ಏನೋ ನಾನ್ ಕುಡಿದ್ಬಿಟ್ಟು ನಿನ್ಗೆ ಟೆನ್ಷನ್ ಮಾಡಿಸ್ತಾ ಇದೀನಾ, ಒಂದೊಂದ್ಸತಿ ನೀನ್ ಕುಡಿದ್ಬಿಟ್ಟು ನನ್ಗೆ ಎಷ್ಟು ಟೆನ್ಷನ್ ಮಾಡಿಸಿದ್ಯಾ ಅಂತ ಗೊತ್ತಾ ಅಂತ ಲೈನ್ ಆಗ ಫ್ಲಾಶ್ ಬ್ಯಾಕ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. 2012 ಅಲ್ಲಿ ನಮ್ ಹೀರೋಯಿನ್ ಅಂತ ಹೆಸರನ್ನ ಹೇಳ್ಕೊಂಡು ಇನ್ಸೋ ಅಂತ ಒಂದು ಗಿಡನ ಹಿಡ್ಕೊಂಡಿರ್ತಾರೆ ಫುಲ್ ಆಗಿ ಕುಡಿದ್ಬಿಟ್ಟು. ಅದನ್ನ ನೋಡಿ ಹೀರೋ ಅವ್ರ ಫ್ರೆಂಡ್ ಗೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಅದಾದ್ಮೇಲೆ 2014 ಅಲ್ಲಿ ಒಂದ್ಸತಿ ಅವ್ರ ಮನೆನೇ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ಬಿಟ್ಟಿರ್ತಾರೆ. ಅವಾಗ ಆ ಗಿಡಗಳ ಹತ್ರ ಕೂತ್ಕೊಂಡು ಹಿಂಸೋ ಅಂತ ಹೇಳಿ ಜಪ ಮಾಡ್ತಾ ಇರ್ತಾನೆ. ಹೀರೋ ಫ್ರೆಂಡ್ ಕರೆದ್ರೆ ಕೂಡ ಹೀರೋ ಫ್ರೆಂಡ್ ನ ಹಿಂಸೋ ಅಂತ ಹೇಳಿರ್ತಾನೆ. ಸಾಲದಕ್ಕೆ 2019 ಅಲ್ಲಿ ಒಂದ್ಸತಿ ಹೀರೋಯಿನ್ಗೋಸ್ಕರ ಅವ್ರ ಮನೆ ಹತ್ರ ಇರೋ ಪಾರ್ಕ್ ಅಲ್ಲಿ ಹೋಗಿ ಫುಲ್ ಆಗಿ ಕುಡಿದ್ಬಿಟ್ಟು ಬೊಕ್ಕೆನೆಲ್ಲ ಕೈಲಿಡ್ಕೊಂಡು ಕೂತಿರ್ತಾನೆ. ಅವಾಗೋಸ್ಕರ ನಮ್ ಹೀರೋ ಫ್ರೆಂಡ್ ಹೋಗ್ಬಿಟ್ಟು ಬೈತಾ ಇರ್ತಾನೆ, ಏನಾಗಿದೆ ನಿನಗೆ, ಈ ಕೋಳಿ ಮೊಟ್ಟೆ ಇಡೋದಕ್ಕೆ ಅಂತ ಒಂದೇ ಜಾಗನ ಸುತ್ತಿ ಬರುತ್ತಲ್ಲ, ಆತರ ಏನಕ್ಕೆ ನೀನ್ ಸುತ್ಕೊಂಡು ಇಲ್ಲಿಗೆ ಬರ್ತಾ ಇದ್ಯಾ, ಅವ್ರ ಈ ಮನೆಯಲ್ಲಿ ಇಲ್ಲ, ಇದು ಅವ್ರ ಹಳೆ ಮನೆ, ಅದನ್ನ ಡೆಮಾಲಿಶ್ ಕೂಡ ಮಾಡ್ಬಿಟ್ರು ಕಣೋ, ಅವ್ರು ಯಾವ್ದೋ ಬೇರೆ ಜಾಗಕ್ಕೆ ಮೂವ್ ಆನ್ ಆಗ್ಬಿಟ್ರು, ಅವಳೇ ಮುಂದಕ್ಕೆ ಕೊಟ್ಟೋದ್ಮೇಲೆ ನೀನ್ ಯಾಕೋ ಇಲ್ಲಿಗೆ ಬಂದು ನಿಲ್ತಾ ಇದೀಯಾ ಅಂತ ಬೈಯವಾಗ ಅವ್ನು ಹೇಳ್ತಾನೆ, ಸರಿ ಆಯ್ತು ಬಿಡಿದೆ ಲಾಸ್ಟ್, ಇನ್ಮೇಲೆ ಅವಳಿಗೋಸ್ಕರ ನೀ ಜಾಗಕ್ಕೆ ಬರಲ್ಲ ಅಂತ. ಈಗ ಅದನ್ನೆಲ್ಲ ಹೇಳ್ಬಿಟ್ಟು ನೀನ್ ಮತ್ತೆ ಇನ್ಸೋ ಅಂತ ಅವಳಿಂದಗಡೆನೆ ಹೋಗ್ತಾ ಇದೀಯಾ ಅಂತ ಬೈಯವಾಗ ಅವ್ನು ಹೇಳ್ತಾನೆ, ಇಲ್ಲ ಕಣೋ ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು ನೀನ್ ತುಂಬಾ ಕುಡ್ಬಿಟ್ಟು ಓವರ್ ಆಗಿ ಮಾತಾಡ್ತಾ ಇದೀಯಾ ಅಂತ. ಯಾಕಂದ್ರೆ ಇವ್ನು ಮಾತಾಡ್ತಾ ಇರೋದನ್ನೆಲ್ಲ ಒಳಗಡೆಯಿಂದ ನಮ್ ಹೀರೋಯಿನ್ ಕೇಳಿಸ್ಕೊಂತಾನೆ ಇರ್ತಾಳೆ. ನಿನ್ಗೆ ಹಿಂಗಲ್ಲ ಆಗಲ್ಲ ಇರು ಮಾಡ್ತೀನಿ ಅಂತ ತರ ಅಂತ ನಮ್ ಹೀರೋ ಫ್ರೆಂಡ್ ನ ಇವನೇ ಎತ್ಕೊಂಡೋಗಿ ದಪ್ ಅಂತ ಆ ಬಾತ್ ಟಬಲ್ ಕುಕ್ದ ಮರದಾಗ ಸ್ನಾನ ಮುಗ್ಬಿಟ್ಟು ಜಾಗ ಖಾಲಿ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆತರ
ರೂಮ್ಗೆ ಬಂದ್ ನೋಡೋಷ್ಟ್ರಲ್ಲಿ ನಮ್ ಹೀರೋಯಿನ್ ಕಬಡಿಂದ ಹೊರಗಡೆ ಬಂದಿದ್ದಾಳೆ, ಜೊತೆಗೆ ಅಲ್ಲಿ ಇಟ್ಟಿರೋ ಟೈಮ್ ಕ್ಯಾಪ್ಸೂಲ್ ನ ಕೂಡ ನೋಡ್ಬಿಟ್ಲು. ನಮ್ ಹೀರೋಗ್ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಹೀರೋಯಿನ್ ಮನೆಗ್ ಬಿಡ್ಬೇಕು ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ನಮ್ ಹೀರೋಯಿನ್ ಹೇಳಿರೋ ವಿಷಯ ಒಂದು ನೆನಪು ಬರುತ್ತೆ. ಅಂದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಹೀರೋಯಿನ್ ಹತ್ರ ಹೋಗ್ಬಿಟ್ಟು ಹೀರೋ ಕೇಳಿರ್ತಾನೆ, ಏನಾಯ್ತು ನಿನ್ಗೆ, ಯಾಕೆ ಸ್ಕೂಲ್ ಕೂಡ ಹೋಗ್ತಾ ಇಲ್ಲ, ಇವಾಗ ನಿನ್ಗೆಲ್ಲ ಆಲ್ರೈಟ್ ಆಗಿದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳಿರ್ತಾನೆ. ಅಂದ್ರೆ ಆ ಸೈಕೋ ಹತ್ರದಿಂದ ಕಾಪಾಡಿರ್ತಾನಲ್ಲ. ಅದಾದ್ಮೇಲೆ ಇವಳು ಹೇಳ್ತಾಳೆ, ಸಂಜಯ್ ನೀವ್ ನನ್ಗೆ ಮಾಡಿರೋದೆಲ್ಲದಕ್ಕೂ ತುಂಬಾನೇ ಥ್ಯಾಂಕ್ಸ್, ನೀವು ತುಂಬಾನೇ ಹೆಲ್ಪ್ ಮಾಡಿದೀರಾ. ಆದ್ರೆ ಏನಂತ ಗೊತ್ತಿಲ್ಲ, ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾನೇ ಭಯ ಆಗುತ್ತೆ, ದಯವಿಟ್ಟು ನನ್ಗೆ ಕಾಣಿಸ್ಕೊಂಬೇಡಿ, ನನ್ ಮುಂದೆ ಬರ್ಬೇಡಿ ಅಂತ ಹೇಳ್ಬಿಟ್ಲು. ಅದರಿಂದ ಹೀರೋಗೆ ತುಂಬಾನೇ ಬೇಜಾರಾಗಿರುತ್ತೆ. ಈಗ ಅದನ್ನ ನೆನ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳು ಕೇಳ್ತಾಳೆ, ಆ ಟ್ರೀನೇ ಅಲ್ಲಿ ಇಲ್ಲ, ಮೀನ್ಸ್ ಆ ಜಾಗನೇ ಇಲ್ಲ, ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡ್ಬಿಟ್ರು, ನಿಮ್ಗೆ ಹಿಂಗ ಕ್ಯಾಪ್ಸೂಲ್ ಸಿಕ್ತು ಅಂದಾಗ ಅದನ್ನ ಡೆಮಾಲಿಷ್ ಮಾಡೋ ಟೈಮಲ್ಲೇ ನಾನು ಅದನ್ನ ಎತ್ಬಿಟ್ಟೆ ಅಂದಾಗ ಇವಳಿಗೆ ಸಖತ್ ಶಾಕ್ ಆಗುತ್ತೆ. ಏನೋ ನೀವ್ ಅವಾಗ್ಲೇ ಎತ್ಕೊಂಡ್ಬಿಟ್ರ, ಹಂಗಾದ್ರೆ ನಾನು ಹೇಳಿತರ ಆ ಜನವರಿ 1 ನೀವ್ ಆ ಜಾಗಕ್ಕೆ ಬಂದಿದ್ರ ಅಂದಾಗ ಇವನ್ ಕೂಡ ಹೌದು ನಾನ್ ಬಂದಿದ್ದೆ, ತುಂಬಾ ಹೊತ್ತು ನಾನು ಅಲ್ಲೇ ವೇಟ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಹಂಗೆ ಮಾತಲ್ಲಿ ನಮ್ ಹೀರೋಯಿನ್ ಮನೆವರೆಗೂ ಬಂದ್ಬಿಟ್ರು. ಸರಿ ಆಯ್ತು, ಆಲ್ಮೋಸ್ಟ್ ಬೆಳಗಾಗ್ತಿದೆ, ನೀವ್ ಹೋಗ್ರಿ ಮನೆ ಒಳಗಡೆ ಹೋಗ್ರಿ, ನಾನು ಹೋಗ್ತೀನಿ ಅಂತ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ಇವ್ನು ಹೋಗ್ಬೇಕಾದ್ರೆ ಇವಳು ಹೇಳ್ತಾಳೆ, 1 ನಿಮಿಷ ಸಂಜೆ, ಆಕ್ಚುಲಿ ಅವತ್ತು ನಾನು ನಿಮ್ಮನ್ನ ನೋಡ್ಬೇಕಂತ ನಾನು ಆ ಬ್ರಿಡ್ಜ್ ಹತ್ರ ಬಂದಿದ್ದೆ, ಆದ್ರೆ ಏನು ಲೇಟ್ ಆಗಿ ಬಂದ್ಬಿಟ್ಟೆ, ಅದರಿಂದ ನಾವ್ ಒಬ್ರಿಗೊಬ್ರು ಮೀಟ್ ಮಾಡ್ಕೊಳಕ್ ಆಗಿಲ್ಲ ಅಂದಾಗ ಅದಕ್ಕೆ ಇವ್ನು ಕೂಡ ಹೌದು ಇರ್ಬೋದು, ನನ್ಗೂ ಅನ್ನಿಸ್ತು ಅಂತ ಹೇಳ್ತಾನೆ. ಹಾಗೆ ಇವಳು ಹೇಳ್ತಾಳೆ, ನಿಮ್ಮ ಹತ್ರ ತುಂಬಾ ಮುಖ್ಯವಾದ ವಿಷಯ ಹೇಳ್ಬೇಕು ಸಂಜೆ, ನನ್ಗೂ ನೀವಂದ್ರೆ ತುಂಬಾನೇ ಇಷ್ಟ, ನಾನು ಅವಾಗ ಇದನ್ನ ಹೇಳಿದ್ರೆ ಒಂಥರ ಡಿಫ್ರೆಂಟ್ ಆಗಿ ಫೀಲ್ ಆಗ್ತಾ ಇತ್ತೇನೋ, ಬಟ್ ಇವಾಗ ಹೇಳೋದ್ರಿಂದ ನಿಮ್ಗೆ ಆಶ್ಚರ್ಯ ಅನ್ಸಲ್ಲ. ಆ ಟೈಮಲ್ಲಿ ನೀವು ನಿಮ್ಮ ಫೀಲಿಂಗ್ಸ್ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಿದಾಗ ನಾನು ಅದನ್ನ ಹೇಳಿಲ್ಲ, ನಿಮ್ಗೆ ಅವಾಗ ಎಷ್ಟು ಹರ್ಟಿಂಗ್ ಆಗಿರುತ್ತೆ ಅಂತ ನನ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ನನ್ನ ಹತ್ರ ಹೇಳ್ತಾ ಇರೋದ್ರಿಂದ ನಿಮ್ಗದು ದೊಡ್ಡ ವಿಷಯ ಅನ್ಸದೇ ಇರ್ಬೋದು, ಆದ್ರೆ ನನಗದು ದೊಡ್ಡ ವಿಷಯನೇ. ಆ ಟೈಮಲ್ಲಿ ನನ್ನ ಹತ್ರ ಹೇಳಿದೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಐ ಆಮ್ ರಿಯಲಿ ಸಾರಿ ಸಂಜೆ, ನನ್ಗೆ ಅವಾಗ ಬೇರೆ ಯಾವ್ದಾದ್ರು ದಾರಿ ಕಾಣಿಸಿದ್ರೆ ಕೂಡ ನಾನು ಆತರ ನಿಮ್ಮ ಹತ್ರ ಹೇಳ್ತಾ ಇರ್ಲಿಲ್ಲ. ನಿಮಗ್ ಮಾತ್ರ ಅಲ್ಲ, ಆತರ ಹೇಳಿದ್ಮೇಲೆ ನನ್ಗೂ ತುಂಬಾನೇ ಹರ್ಟಿಂಗ್ ಆಗಿತ್ತು, ನನ್ಗೂ ತುಂಬಾನೇ ಬೇಜಾರಾಯ್ತು, ಒಟ್ನಲ್ಲಿ ನನ್ಗೆ ನೀವಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿದವಳು. ಸರಿ ಆಯ್ತು, ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಡಿದೆ, ಮೀನ್ಸ್ ಆಲ್ಮೋಸ್ಟ್ ಬೆಳಗಾಗ್ತಾ ಬಂತು, ಯಾರಾದ್ರೂ ನಿಮ್ಮನ್ನ ನೋಡಿದ್ರೆ ಪ್ರಾಬ್ಲಮ್ ಆಗ್ಬಿಡತ್ತೆ, ನೀವು ಹೊರಡ್ರಿ ನಾನು ಹೋಗ್ತೀನಿ ಅಂತ ಇವಳು ಪಾಡಿಗಳು ಮನೆ ಕಡೆ ಹೋಗಕ್ಕೆ ಶುರು ಮಾಡ್ಬಿಟ್ಲು. ಇವಾಗ ನಮ್ ಹೀರೋಗೆ ಲೈಟಾಗಿ ಸ್ಟ್ರೈಕ್ ಆಗುತ್ತೆ. ಅವಳು ಇವಾಗ ಕಂಪ್ಲೀಟ್ ಆಗಿ ಅಂದ್ರೆ ಓವರ್ ಆಗಿ ಏನಂತ ಹೇಳಿದ್ಲು, ನಾನಂದ್ರೆ ಇಷ್ಟ ಅಂತ ಹೇಳಿದ್ಲ, ಅಂದ್ರೆ ನನ್ಗೆ ಬಂದಿರೋ ತರ ಫೀಲಿಂಗ್ ಅವಳಿಗೂ ಬಂದಿರೋದು ಅಂತ ಹೇಳಿ ಅವಳು ಇನ್ನೇನ್ ಮನೆ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡ್ಬೇಕನ್ನೋಷ್ಟ್ರಲ್ಲಿ ನಮ್ ಹೀರೋಗೆ ದಡ ಅಂತ ಡೋರ್ ನ ಸ್ಟಾಪ್ ಮಾಡ್ಬಿಟ್ಟ. ನನ್ಗೆ ಕ್ಲಿಯರ್ ಆಗಿ ಹೇಳು, ಹಂಗಾದ್ರೆ ನನ್ಗಿರೋ ತರ ಫೀಲಿಂಗ್ಸ್ ನಿನ್ಗೂ ಇದ್ದಿದ್ದು ಕರೆಕ್ಟೇ ತಾನೆ ಅಂದಾಗ ಇವಳು ಹಂಗೆ ಕಣ್ಣ ತುಂಬಾ ನೀರ್ ಇಟ್ಕೊಂಡು ಹೌದು ಅನ್ನೋ ತರ ತಲೆ ಅಲ್ಲಾಡಿಸ್ತಾಳೆ. ಹಂಗಾದ್ರೆ ಇವಾಗ ನೀನೇ ಹೇಳು, ನಾವಿಬ್ರು ಯಾವ ತರ ಇರ್ಬೇಕು ಅಂತ ಕೇಳ್ತಾನ. ಇವಳು ಏನೋ ಹೇಳ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಆ ಕಡೆ ಯಾರೋ ಬರೋ ಸೌಂಡ್ ನ ಕೇಳಿಸ್ಕೊಂಡು ದಡಾರಂತ ನಮ್ ಹೀರೋನ ಮನೆ ಒಳಗಡೆ ಎಳ್ಕೊಂಡ್ಬಿಟ್ಟು ಡೋರ್ ಹತ್ರನೇ ನೋಡ್ತಾ ಇರ್ತಾಳೆ. ಆ ಕಡೆ ಇರೋರು ಪಾಸ್ ಆದ್ಮೇಲೆ ಇವ್ರು ಗಮನಿಸ್ಕೊಳ್ಳೋದು ಒಬ್ರಿಗೊಬ್ರು ತುಂಬಾ ಕ್ಲೋಸ್ ಆಗಿದ್ದಾರೆ ಅಂತ. ಹೀರೋ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಆಲ್ಮೋಸ್ಟ್ ಈಗ ಇಬ್ರಿಗೂ ಕನ್ಫ್ಯೂಸ್ ಆಗೋಯ್ತಲ್ವಾ, ಮೀನ್ಸ್ ಅವ್ರು ಇಬ್ರಿಗೊಬ್ರು ಇಷ್ಟ ಪಡ್ತಿದ್ದಾರೆ ಅಂತ ಕಿಸ್ ಮಾಡ್ಬೇಕು ಅಂತ ಹತ್ರ ಹೋಗ್ತಾನೆ. ಅವಳು ದೂರ ಹೋಗ್ತಾಳೆ, ಬಟ್ ಅವಳೇನ್ ಅನ್ಕೊಂಡ್ಲು ಟಕ್ ಅಂತ ಅವಳು ಕಿಸ್ ಮಾಡ್ಬಿಟ್ಲ. ಇವಾಗ ಇಬ್ರು ಆಲ್ಮೋಸ್ಟ್ ಒಂದಾಗ್ಬಿಟ್ರು ಅಂತಾನೆ ಹೇಳ್ಬೇಕು. ಆ ಟೈಮಲ್ಲಿ ಯಾರೋ ಡೋರ್ ತಡ್ತಾ ಇರ್ತಾರೆ. ಇವಳು ಯಾರು ಅಂತ ಕೇಳಿದಾಗ ಈ ತರ ಮೇಂಟೆನೆನ್ಸ್ ಗೆ ಅಂತ ಬಂದಿದೀವಮ್ಮ, ನೈಟ್ ನಮ್ಗೆ ಕಂಪ್ಲೇಂಟ್ ಬಂದಿತ್ತು, ಟ್ಯಾಪ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಫ್ರೀಸ್ ಆಗಿ ಬ್ಲಾಸ್ಟ್ ಆಗ್ಬಿಡ್ತು ಅಂತ ರೆಡಿ ಮಾಡಕ್ ಬಂದಿದ್ದೀನಿ ಅಂದಾಗ ಇವಳು ಇಲ್ಲ ಅಂಕಲ್ ಸ್ವಲ್ಪ ಬಿಸಿ ಇದೀನಿ ಆಮೇಲೆ ಬರ್ತೀರಾ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲಮ್ಮ ನಾನ್ ತುಂಬಾ ಬಿಸಿ, ನನ್ಗೆ ಇವಾಗೆ ಫ್ರೀ ಟೈಮ್ ಇರೋದು, ಸ್ವಲ್ಪ ಡೋರ್ ಓಪನ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕಿವಿಯೆಲ್ಲ ಇಟ್ಕೊಂಡು ಕೇಳಿಸ್ಕೊಂತಾ ಇರ್ತಾರೆ ಡೋರ್ ಹತ್ರ. ಆ ಟೈಮಲ್ಲಿ ಇವಳು ನಮ್ ಹೀರೋಗೆ ಕಂಪ್ಲೀಟ್ ಆಗಿ ಮುಖನೆಲ್ಲ ಕವರ್ ಮಾಡ್ಬಿಟ್ಟು ಸರಿ ಆಯ್ತಣ್ಣ ಹೋಗ್ಬಿಟ್ಟು ಬನ್ನಿ ಅಣ್ಣ ಅಂತ ಕರೆದಾಗ ನಮ್ ಹೀರೋಗೆ ಸಕ್ಕ ಶಾಕ್ ಆಯ್ತಿರೋ ಅಣ್ಣನ ಅಂತ. ಆಕ್ಚುಲಿ ಆ ಮೇಂಟೆನೆನ್ಸ್ ಮಾಡಕ್ಕೆ ಬಂದಿರೋ ಅಂಕಲ್ಗೆ ಶಾಕ್ ಆಗೋಯ್ತು, ಏನು ಅಣ್ಣನ ನಿಮ್ಮಣ್ಣ ಇವಾಗ ಇಷ್ಟುದ್ದ ಬೆಳೆದ ಅಂತ. ಅಂಕಲ್ ನಿಮ್ಗೂ ಗೊತ್ತಿದಾರಲ್ವಾ, ಇವಾಗ ರೀಸೆಂಟ್ ಆಗಿ 2ನೇ ಮಗು ಕೂಡ ಹುಟ್ಟತಲ್ಲ, ಅವರೇ ನಮ್ಮ ಅಣ್ಣ ಅಂದಾಗ ಏನು ನಿಮ್ಮಣ್ಣ ಸುಮಾರು ವರ್ಷದಿಂದ ನಾನು ನೋಡ್ತಾ ಇದೀನಮ್ಮ, ಈ ಕಟ್ಔಟ್ ನೋಡಿದ್ರೆ ನಿಮ್ಮ ಅಣ್ಣ ತರ ಇಲ್ವೇ ಅಂದಾಗ ಅಯ್ಯೋ ಅಂಕಲ್ ಅವ್ರಿಗೆ ಇವಾಗ ತಾನೆ ರೀಸೆಂಟ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು, ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ಮುಖಕ್ ಮಾಡ್ತಾರೆ, ಇವನೇ ಹೋಗಿ ಇತರ ಲಂಬೂ ತರ ಆದ ಅಂತ ನೋಡ್ತಾ ಇರ್ತಾರೆ. ಇದ್ರೂ ಏನೋ ಅಂತ ಸರಿ ಬನ್ನಿ ಅಂಕಲ್ ಒಳಗಡೆ ಅಂತ ಅವಳು ಒಳಗಡೆ ಕರ್ಕೊಂಡು ಹೊಟ್ಟೋದ್ರು. ಆದ್ರೆ ನಮ್ ಹೀರೋ ನಾನು ಹೋಗ್ಲಾ ಅಂತ ಹೇಳಿ ಗೆಲಿ ಮಾಡ್ಕೊಂಡೆ ಹೋದ. ಆದ್ರೆ ಒಳಗಡೆ ಹೋಗಿರೋ ಅಂಕಲ್ಗೆ ಕಂಡಿಡಿದ್ ಬಿಟ್ರು, ಅದು ಮೋಸ್ಟ್ಲಿ ಇವಳು ಬಾಯ್ ಫ್ರೆಂಡೇ ಇರ್ಬೇಕು ಅಂತ. ಲವ್ ಮಾಡಕ್ಕೆ ಕರೆಕ್ಟ್ ಏಜ್ ಅಲ್ಲೇ ಇದೆ ಅಮ್ಮ ನೀನು ಅಂತ ಹೇಳಿದಾಗ ಅವಳಿಗೆ ಇನ್ನೂ ನಾಚಿಕೆ ಆಗೋಯ್ತು. ಅವ್ರ ಮನೆಗೆ ಹೋಗ್ಬೇಕು ಅಂತ ಕೆಳಗಡೆ ಬಂದಿರೋ ನಮ್ ಹೀರೋಗೂ ಅಷ್ಟೇ ಕಾರಲ್ಲಿ ಕುತ್ಕೊಂಡು ಒಂದೇ ನಗು ಸಖತ್ ಸಂತೋಷ ಪಡ್ತಾ ಇರ್ತಾನೆ. ನಮ್ ಹೀರೋ ಹತ್ರ ಕಾರ್ನ ಮೂವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಕಾರ್ನ ನೋಡ್ತಾನೆ. ಇದೇನಿದು ಈ ಕಾರು ಹೊಸದಾಗಿದ್ಯಲ್ವಾ, ಇದಕ್ಕೂ ಮುಂಚೆ ನಮ್ ಏರಿಯಾನಲ್ಲಿ ಎಲ್ಲೂ ನೋಡಿಲ್ವೇ ಅಂತ ಅದನ್ನ ಗಮನಿಸ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋ ಹೋಗ್ತಾ ಇರೋದನ್ನ ಸೈಕೋ ಕೂಡ ನೋಡ್ತಾ ಇರ್ತಾನೆ. ಅವನು ನೋಡಿದ್ರೇನೆ ಭಯ ಆಗುತ್ತೆ, ಗುರ್ಗುರ ಅಂತ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಇವಾಗ ಹಂಗೆ ನಮ್ ಹೀರೋನ ತೋರಿಸ್ತಾರೆ. ಅವ್ನಿಗೆ ಇವತ್ತು ಶೂಟಿಂಗ್ ಏನೋ ಇದೆಯೇನೋ, ಅಲ್ಲಿ ಮೇಕಪ್ ಆಗ್ತಾ ಇರ್ತಾರೆ. ದಿಢೀರ್ ಅಂತ ನಗ್ತಾನೆ. ಅವ್ರ ಮೇಕಪ್ ನ ನಿಲ್ಲಿಸ್ಬಿಟ್ರು. ಆಮೇಲೆ ಅವ್ನಿಗೆ ರಿಯಲೈಸ್ ಆಗ್ಬಿಟ್ಟು ಸೈಲೆಂಟ್ ಆಗಿ ಓಕೆ ನೀವು ಮೇಕಪ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಮತ್ತೊಂದ್ ಸ್ವಲ್ಪ ಹೊತ್ತಿಗೆ ನಗ್ತಾ ಇರ್ತಾನೆ. ಅಲ್ಲಿರೋ ಮೇಕಪ್ ಆರ್ಟಿಸ್ಟ್ ಗಳಿಗೆ ಏನ್ ಅರ್ಥ ಆಗ್ತಲ್ಲ, ಯಾಕೆ ಇವ್ನ ಈ ತರ ಲೂಸ್ ತರ ಆಡ್ತಾ ಇದ್ದಾನೆ ಅಂತ. ಇದೇ ಪರಿಸ್ಥಿತಿನೇ ನಮ್ ಹೀರೋಯಿನ್ಗೆ ಕೂಡ. ಅವಳು ಪಕ್ಕ ಅಂತ ನಗ್ತಾನೆ ಇರ್ತಾಳೆ. ಈ ಅಂತ ಅಲ್ಲಿ ತೋರಿಸ್ತಾ ಇರೋಳು ತೋರಿಸ್ತಾನೆ ಇರ್ತಾಳೆ. ಒಳ್ಳೆ ಯಾವ್ದೋ ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಗೆ ಈ ಅಂತ ತೋರಿಸ್ತಾರಲ್ಲ ಆತರ ನಿಂತಿರ್ತಾಳೆ. ಆ ಮೇಡಮ್ ಹೇಳ್ತಾರೆ, ಈ ತರ ಸೀರಿಯಸ್ ಆದ ಸಿಚುವೇಶನ್ ಅಲ್ಲಿ ಕೂಡ ನಿನ್ಗೆ ಹೆಂಗಮ್ಮ ನಗು ಬರ್ತಾ ಇದೆ, ಈ ಮೂವಿ ಚಾಪ್ಟರ್ ನೇ ಕ್ಲೋಸ್ ಮಾಡ್ಬಿಡಿದ್ಯಾ, ಏನ್ ಅನ್ಕೊಂಡಿದ್ಯಾ ನಿನ್ಗೆ ಹೆಂಗೆ ನಗು ಬರುತ್ತೆ ಅಂತ ಹೊಡೆಯಕಲ್ಲ ಹೋಗ್ತಾರೆ. ಎಷ್ಟೇ ಉಗ್ದು ಮುಖಕ್ಕೆ ಮಂಗಳಾರತಿ
ಮಂಗಳಾರತಿ ಮಾಡಿ ಕಳ್ಸಿದ್ರು. ಅವಳು ಟೇಬಲ್ ಹತ್ರ ಬಂದ್ ಕುತ್ಕೊಂಡು ನೀನು ನಮ್ ಹೀರೋನ ನೆನ್ಸ್ಕೊಂಡ್ ನಗ್ತಾ ಇರ್ತಾಳೆ. ಹೀರೋ ತುಂಬಾ ನೆನಪು ಬರ್ತಾ ಇರೋದ್ರಿಂದ ಕಾಲ್ ಮಾಡೋಣ ಅಂತ ಫೋನ್ ತಗೊಂಡ್ಲು. ಆದ್ರೆ ಮೋಸ್ಟ್ಲಿ ಹೀರೋ ಬಿಸಿ ಆಗಿರ್ತಾನೆ, ಇವಾಗ ಕಾಲ್ ಮಾಡೋದ್ ಬೇಡ ಅಂತ ಸುಮ್ನಾಗ್ಬಿಟ್ಲು. ಅವಳ ಹತ್ರ ಫೋನ್ ಕೆಳಗಡೆ ಇಡೋಷ್ಟ್ರಲ್ಲಿ ಅವ್ರ ಅಮ್ಮ ಕಾಲ್ ಮಾಡ್ತಾರೆ. ಇವಳು ಅಟೆಂಡ್ ಮಾಡ್ಬಿಟ್ಟು ಏನಮ್ಮ ಅಂದ್ರೆ ಏನಮ್ಮ ಅಂತ ಕೇಳ್ತಾ ಇದ್ಯಾ, ನೀನ್ ಅರ್ಜೆಂಟ್ ಹೋಗಿ ನಿಮ್ ಅತ್ಗೆನ ಮೀಟ್ ಮಾಡು ಅಂದ್ರೆ ನಮ್ ಹೀರೋನ ಫ್ರೆಂಡ್ ನಾನೇ, ಅವಳು ಈ ತರ ಕೇರ್ ಸೆಂಟರ್ ಅಲ್ಲಿ ಇದ್ದಾಳೆ, ಬೇಗ ಹೋಗೋಳನ್ನ ಮೀಟ್ ಮಾಡೋಳು, ಏನೋ ಡೈವರ್ಸ್ ಗಿವರ್ಸ್ ಅಂತ ಅನ್ಕೊಂತ ಇದ್ದಾಳೆ ಅಂದಾಗ ಇವಳಿಗೆ ಸಕ್ಕ ಶಾಕ್ ಆಯ್ತು. ಏನು ಡೈವರ್ಸ್ ಅಮ್ಮ, ಏನಮ್ಮ ಮಾತಾಡ್ತಾ ಇದೆಯಾ ಅಂದಾಗ, ಇನ್ನೇನು ಮುಟ್ಟಾಳ ನಿಮ್ಮ ಅಣ್ಣ ಇದಾನಲ್ವಾ, ಮಾಡೋದೆಲ್ಲ ಇಂತ ಕೆಲ್ಸಾನೆ, ಅಕೌಂಟ್ ಅಲ್ಲಿ ಅಷ್ಟು ಇಷ್ಟು ಸೇವ್ ಮಾಡಿಟ್ಟಿದ್ದ, ಅದನ್ನ ಎತ್ಕೊಂಡೋಗಿ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಇದ್ರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಎಲ್ಲದನ್ನು ಲಾಸ್ ಮಾಡ್ಕೊಂಡು ಬಂದಿದ್ದಾನೆ. ಅದರಿಂದ ಅವ್ರಿಬ್ಬರಿಗೆ ಏನೋ ಜಗಳ ಆಗಿದೆ, ಜಾಡ್ಸ್ ಒದ್ಬಿಡ್ದಾಳೆ ನಿಮ್ ಅತ್ತಿಗೆ, ಹೋಗ್ ಮಾತಾಡೋಗು ಅಂದಾಗ ಇವಳು ಬಂದು ಕೇಳ್ತಾಳೆ, ಏನೇ ಡೈವರ್ಸ್ ಎಲ್ಲ ಮಾಡ್ಕೊಂತೀರಂತೆ, ಏನ್ ವಿಚಾರ ಅಂದಾಗ ಅವಳು ಅಂತಾಳೆ, ನಿನ್ಗೇನೋ ತಲೆ ಇದೆಯಾ, ನಾನೇನಕ್ಕೆ ಡೈವರ್ಸ್ ಮಾಡ್ಲಿ, ಏನೋ ಕೋಪದಲ್ಲ ಆತರ ಅಂದೆ, ಆಕ್ಚುಲಿ ನಿಮ್ ಅಣ್ಣ ಒಬ್ರೆ ಇಷ್ಟು ಅಂತ ಕಷ್ಟ ಪಡ್ತಾರೆ ಹೇಳು, ಆಲ್ರೆಡಿ ನಾವು ತುಂಬಾ ಚಿಕ್ಕ ಮನೇಲಿ ಇದೀವಿ ಕಣೆ, 2 ಮಗು ಆಗೋಯ್ತು, 2ನೇ ಮಗು ಆದ್ಮೇಲಂತೂ ನಿಮ್ಮ ಅಣ್ಣ ಪಾಪ ತುಂಬಾ ಕಷ್ಟ ಪಡ್ತಿದ್ದಾರೆ, ಒಬ್ಬರ ಸಂಪಾದನೆ ಮೇಲೆ ಹೆಂಗ್ ಜೀವನ ನಡ್ಸಕ್ ಆಗತ್ತೆ ಹೇಳು, ಅಟ್ಲೀಸ್ಟ್ ನಾನಾದ್ರೂ ನಿನ್ ಜೊತೆನೆ ಅವಾಗ ಓದಿ ಸ್ವಲ್ಪ ಅಷ್ಟೋ ಇಷ್ಟೋ ಕೆಲ್ಸದಲ್ಲಿ ಇದ್ದಿದ್ರೆ ನಿಮ್ ಅಣ್ಣನ್ಗೆ ಸಪೋರ್ಟ್ ಆಗ್ತಾ ಇತ್ತೇನೋ, ಆದ್ರೆ ಆತರ ಬಿದ್ದು ಬೇಗ ಮದ್ವೆ ಮಾಡ್ಕೊಂಡ್ ಬಿಟ್ನಲ್ಲ ಅಂದಾಗ ಇವಳು ಹೇಳ್ತಾಳೆ, ಆತರ ಬಿದ್ದು ಮದ್ವೆ ಮಾಡ್ಕೊಂಡೆ ಓಕೆ, ಈಗ ನಿಂಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಓಕೆ ಒಂದು ಚಾನ್ಸ್ ಸಿಕ್ಕಿದ್ರೆ ಮತ್ತೆ ನಿನ್ನ ಅಣ್ಣನ ಮದ್ವೆ ಮಾಡ್ಕೊಂತೀಯ ಅಂದಾಗ ಅವಳು ಹೇಳ್ತಾಳೆ, ಖಂಡಿತ ಮದ್ವೆ ಮಾಡ್ಕೊಂತೀನಿ ಕಣೆ, ನನಗೆ ನಿಮ್ಮ ಅಣ್ಣ ಅಂದ್ರೆ ತುಂಬಾನೇ ಇಷ್ಟ, ಆದ್ರೇನು ಇನ್ ಸ್ವಲ್ಪ ಲೈಫ್ ಬೆಟರ್ ಆಗಿರೋ ತರ ನೋಡ್ಕೊಂತಾ ಇದ್ದೆ, ಇನ್ನೊಂದ್ ವಿಷಯ ಹೇಳು, ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದ್ರೆ ಫ್ಯೂಚರ್ ಅಲ್ಲಿ ನಡೆಯೋ ವಿಷಯನ ನನ್ ಕೈಲಿ ಚೇಂಜ್ ಮಾಡಕ್ ಆಗುತ್ತಾ ಅಂದಾಗ ಇವಳು ಕೂಡ ಏನೋ ಮಾಡಕ್ ಚಾನ್ಸ್ ಇದೆಯೇನೋ ಅನ್ನೋ ತರ ಹೇಳಿದಾಗ ಅವಳು ಹೇಳ್ತಾಳೆ, ಚಾನ್ಸ್ ಇದ್ರೆ ಕೂಡ ನಾನು ನಿಮ್ಮ ಅಣ್ಣನೇ ಕಣೆ ಇಷ್ಟ ಪಡೋದು, ಯಾಕಂದ್ರೆ ಫ್ಯೂಚರ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಪಾಸ್ಟ್ ಅಲ್ಲಿ ಹೋಗಿ ಆ ಸದ್ಯಕ್ಕೆ ಏನೋ ಒಂದು ನೀವು ಚೇಂಜ್ ಮಾಡ್ಬೋದು, ಬಟ್ ಫ್ಯೂಚರ್ ಅಲ್ಲಿ ಚೆನ್ನಾಗೇ ಇರ್ತೀವ ಅಂತ ಯಾರ ಕೈಲಿ ಹೇಳಕ್ ಆಗತ್ತೆ ಹೇಳು, ಇವಾಗ ನನಗೆ ಸಿಕ್ಕಿರೋ ಜೀವನ ನನಗೆ ತುಂಬಾ ಸಂತೋಷವಾಗಿದೆ ಕಣೆ, ಆಮೇಲೆ ಆಗ ಸದ್ಯಕ್ಕೆ ನಾನು ಚೆನ್ನಾಗಿದ್ರೆ ಕೂಡ ಫ್ಯೂಚರ್ ಅಲ್ಲಿ ಹೆಂಗಿರ್ತೀನೋ ಏನೋ, ಬಟ್ ಇವಾಗ ನನ್ನ ಫ್ಯೂಚರ್ ಚೆನ್ನಾಗೇ ಇದೆಯಲ್ವಾ, ನಾನು ನಿಮ್ಮ ಅಣ್ಣನ ಮದುವೆ ಮಾಡ್ಕೊಂಡಿದ್ದಕ್ಕೆ ಇತರ ಮುದ್ದಾದ ಮಕ್ಕಳನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇರೋದು ಅಂತ ತುಂಬಾ ಸಂತೋಷವಾಗಿ ಹೇಳಿದಾಗ ಇವಳಿಗೂ ತುಂಬಾ ಸಂತೋಷ ಆಗುತ್ತೆ. ಫ್ಯಾಮಿಲಿ ಅಂದ್ಮೇಲೆ ಒಂದು ಸಣ್ಣ ಪುಟ್ಟ ಜಗಳ ಬರೋದು ಸಹಜನೇ, ಅದಕ್ಕಂತ ಡೈವೋರ್ಸ್ ಗಿವೋರ್ಸ್ ಅನ್ನೋದೆಲ್ಲ ಜಸ್ಟ್ ಮಾತಿಗೆ ಅಷ್ಟೇ, ನಿಜವಾದ ಪ್ರೀತಿ ಇರೋ ಜಾಗದಲ್ಲಿ ಆ ಡೈವೋರ್ಸ್ ಗೆಲ್ಲ ಜಾಗನೇ ಇಲ್ಲ ಅಂತ ನಮ್ ಹೀರೋಯಿನ್ಗೆ ಅರ್ಥ ಆಯ್ತು. ಅವಳನ್ನ ನೋಡ್ಕೊಂಡು ನಮ್ ಹೀರೋಯಿನ್ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ಬೇಕಾದ್ರೆ ಒಂದು ಆಡ್ ಪೋಸ್ಟರ್ ಬರ್ತಾ ಇರುತ್ತೆ, ಅಲ್ಲಿ ಒಂದು ಡಿವೈಸ್ ತರ ಇಟ್ಟಿರ್ತಾರಲ್ಲ ಅದ್ರಲ್ಲಿ ಬರ್ತಾ ಇರುತ್ತೆ, ಅದನ್ನ ನೋಡಿ ನಮ್ ಹೀರೋಗೆ ಲೈನ್ ಆಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ನಮ್ ಹೀರೋ ಕಡೆಯಿಂದ ಕಾಲ್ ಕೂಡ ಬರುತ್ತೆ, ಏನ್ ಮಾಡ್ತಾ ಇದೆಯಾ ಎಲ್ಲ ಓಕೆನಾ ಅಂದಾಗ ಇವಳು ಹೇಳ್ತಾಳೆ ಎಲ್ಲ ಓಕೆ ಅಂದಾಗ ಇವ್ನು ಹೇಳ್ತಾನೆ, ಏನಿಲ್ಲ ಬೆಳಗಿಂದ ಸ್ವಲ್ಪ ಬ್ಯುಸಿಯಾಗಿ ಇದ್ಬಿಟ್ಟೆ, ಅದಕ್ಕೆ ನನ್ಗೆ ಕಾಲ್ ಮಾಡಕ್ ಆಗಿಲ್ಲ ಅಂದಾಗ ಇವಳು ರಿಯಲಿ ಸಾರಿ, ಆಕ್ಚುಲಿ ನನ್ನಿಂದಾನೇ ನೀವು ಕಾನ್ಸರ್ಟ್ ಮುಗಿಸ್ಕೊಂಡ್ ಬಂದ್ಮೇಲೆ ಕೂಡ ರೆಸ್ಟ್ ಇಲ್ದೆ ಆಗೋಯ್ತು, ರಿಯಲಿ ಸಾರಿ ಅಂದಾಗ ಹೀರೋ ಹೇಳ್ತಾನೆ, ಅಯ್ಯೋ ಸಾರಿ ಎಲ್ಲ ಏನಕ್ಕೆ, ಆಕ್ಚುಲಿ ಇವತ್ತು ನೈಟ್ ಎಲ್ಲ ಕೂಡ ಶೂಟಿಂಗ್ ಇದೆ ಅಂದಾಗ ಇವಳಿಗೆ ತುಂಬಾನೇ ಬೇಜಾರಾಗುತ್ತೆ, ರೆಸ್ಟ್ ಇಲ್ದೆ ನೀವು ಇಷ್ಟೊಂದು ಮಾಡ್ಬೇಕಾ ಅಂತ. ಇವಳು ಹೇಳ್ತಾಳೆ, ಇಲ್ಲಿ ನೋಡಿ ನೀವು ತುಂಬಾ ಸ್ಟ್ರೆಸ್ ಆಗಲ್ಲ ಫೀಲ್ ಆಗ್ಬೇಡಿ ಅಂದಾಗ ಅವನಂತಾರೆ, ನನಗೇನಿರುತ್ತೆ ಸ್ಟ್ರೆಸ್ ಅಂದಾಗ ಇವಳು ಹೇಳ್ತಾಳೆ, ಮನ್ಸಲ್ಲಿ ಏನಾದ್ರು ಬೇಜಾರಿದ್ರೆ ಏನಾದ್ರು ಹೇಳ್ಕೋಬೇಕು ಅಂತಿದ್ರೆ ಹೇಳ್ರಿ, ಕೇಳೋರು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ, ನಿಮ್ಮನ್ಲೇ ನೀವ್ ಇಟ್ಕೊಂಡು ಕೊರಗ್ಬೇಡ್ರಿ ಅಂದಾಗ ಇವಳು ಎಷ್ಟು ಸೀರಿಯಸ್ ಮ್ಯಾಟರ್ ಹೇಳ್ತಿದ್ದಾಳೆ, ಬಟ್ ಅವ್ನ ಅದನ್ನೆಲ್ಲ ಹಂಗೆ ಸೈಲೆಂಟ್ ಆಗಿ ಕೇಳಿಸ್ಕೊಂತಾ ಇರ್ತಾನೆ. ಇವಳು ಹೇಳ್ತಾಳೆ, ಏನಿದು ಸಡನ್ ಆಗಿ ಸೈಲೆಂಟ್ ಆಗ್ಬಿಟ್ರಿ ಅಂದಾಗ, ಏನಿಲ್ಲ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಂದಾಗ ಇವಳು ಹೇಳ್ತಾಳೆ, ತುಂಬಾ ಥ್ಯಾಂಕ್ಸ್ ನನ್ನ ಲೈಫ್ ಅಲ್ಲಿ ನೀವು ಬಂದಿದ್ದಕ್ಕೆ ಅಂತ ಹೇಳ್ತಾಳೆ. ಅಷ್ಟೆಲ್ಲ ನನಗೆ ನೀನು ಏನಕ್ಕ ವಾಚ್ ನ ಗಿಫ್ಟ್ ಆಗಿ ಕೊಟ್ಟೆ ಅಂತ ನಮ್ ಹೀರೋ ಕೇಳಿದಾಗ ಇವಳು ಹೇಳ್ತಾಳೆ, ಯಾವ್ದೇ ಕಾರಣಕ್ಕೂ ಯಾವ್ದೇ ಟೈಮ್ ಅಲ್ಲೂ ನಿಮ್ ಟೈಮ್ ನಿಲ್ಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಅದನ್ನ ಕೊಟ್ಟಿದ್ದು, ನೀವ್ ಯಾವಾಗೂ ಸಂತೋಷವಾಗಿರ್ಬೇಕು ಅಂದಾಗ ಅಸಿಸ್ಟೆಂಟ್ ಮುಂದ್ಗಡೆಯಿಂದ ಹೇಳ್ತಾನೆ, ಬಾಸ್ ಸಾಕ್ ಬಾಸ್ ಮಾತಾಡಿದ್ದು, ನಾವು ಬರ್ಬೇಕಾಗಿರೋ ಸ್ಪಾಟ್ ಬಂದ್ಬಿಡ್ತು ಅಂದಾಗ ಹೀರೋಯಿನ್ಗೆ ನಗು ಬಂದ್ಬಿಡ್ತು. ಸರಿ ಆಯ್ತು ನಿಮ್ಗೆ ಕೆಲಸ ಇದೆ ಹೋಗಿ ನೋಡಿ ಅಂದಾಗ ಅವ್ನು ಹೇಳ್ತಾನೆ, ನನಗೆ ಏನು ಕೆಲಸ ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಏನಿಲ್ಲ, ಈಗ್ಲೇ ನಿಮ್ನ ನೋಡ್ಬೇಕು ಅಂತ ಅನ್ಸಿದ್ರೆ ನಾನ್ ಬರ್ಬೋದಲ್ವಾ, ನನ್ನ ಮೀಟ್ ಮಾಡ್ತೀಯಲ್ವಾ, ನಾವೆಲ್ಲಾದ್ರೂ ಹೊರಗಡೆ ಹೋಗಣ್ವಾ ನೈಟ್ ಅಂತೆಲ್ಲ ಕೇಳ್ತಾ ಇರ್ತಾನೆ. ಅವಳು ಹೇಳ್ತಾಳೆ, ಇಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ನೀವು ಹೋಗೋ ಕೆಲಸ ನೋಡಿ ಹೋಗ್ರಿ ಅಂತ ಕಳ್ಸಿಕೊಡ್ತಾಳೆ. ಅದಾದ್ಮೇಲೆ ಅವಳು ಸ್ಟ್ರೇಟ್ ಆಗಿ ಅವ್ರ ಆಫೀಸ್ಗೆ ಹೊರಟೋದ್ರು. ಅವಳ ಹತ್ರ ಆಫೀಸ್ ಅಲ್ಲಿ ಇರ್ಬೇಕಾದ್ರೆ ಇಂಪಾರ್ಟೆಂಟ್ ಮೀಟಿಂಗ್ ಒಂದು ನಡೀತಾ ಇರುತ್ತೆ. ಆ ಟೈಮಲ್ಲಿ ನಮ್ ಹೀರೋ ಕಾಲ್ ಮಾಡ್ತಾನ. ಇವಳು ಟಕ್ಕಂತ ಕಾಲ್ ನ ಕಟ್ ಮಾಡ್ಬಿಟ್ಟು ಮೆಸೇಜ್ ಹಾಕ್ತಾಳೆ, ನಾನು ಇತರ ಮೀಟಿಂಗ್ ಅಲ್ಲಿ ಇದೀನಿ, ಕಾಲ್ ಅಟೆಂಡ್ ಮಾಡಕ್ ಆಗಲ್ಲ ಅಂತ. ಮೇಡಮ್ ನಾನು ಎಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ತಾ ಇದೀನಿ, ನೀನ್ ನೋಡಿದ್ರೆ ಫೋನ್ ನೋಡ್ತಾ ಇದೀಯ ಅಂತ ಬೈತಾರೆ. ಅವಳು ಫೋನ್ ಇಟ್ಬಿಟ್ಲು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಕೂಡ ಇವಾಗ ಯಾವ್ದೋ ಒಂದು ಜಾಗಕ್ಕೆ ಹೋಗಿದ್ನಲ್ವಾ, ಮೋಸ್ಟ್ ಇಂಟರ್ವ್ಯೂನ ಫೋಟೋ ಶೂಟ ಏನಂತ ಗೊತ್ತಿಲ್ಲ, ಅದನ್ನ ಮುಗಿಸ್ಕೊಂಡು ಅವನು ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಹೀರೋಯಿನ್ಗೆ ಕಾಲ್ ಟ್ರೈ ಮಾಡ್ತಾ ಇದ್ದಾನೆ, ಬಟ್ ಅವಳಿಗೆ ಕಾಲ್ ರೀಚ್ ಆಗ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಏನಾಯ್ತು ಏನೋ ಗೊತ್ತಿಲ್ವೇ, ಫೋನ್ ಸ್ವಿಚ್ ಆಫ್ ಬರ್ತಿದೆ ಅನ್ನೋವಾಗ ಅಸಿಸ್ಟೆಂಟ್ ಹೇಳ್ತಾನೆ, ಏನ್ ಸರ್ ನೀವು ಇಷ್ಟಕ್ಕಷ್ಟಕ್ಕೆಲ್ಲ ಇತರ ಟೆನ್ಷನ್ ಆಗ್ತೀರಾ, ಮೋಸ್ಟ್ಲಿ ಫೋನ್ ಚಾರ್ಜ್ ಖಾಲಿ ಆಗಿರುತ್ತೆ, ಅದಕ್ಕೆ ಸ್ವಿಚ್ ಆಫ್ ಆಗಿರುತ್ತೆ ಅಂದಾಗ ಇವನು ಸುಮ್ನೆ ಆಗ್ಬಿಟ್ಟ. ಅವ್ರ ಕಾರ್ನ ಹತ್ರ ಪಾರ್ಕಿಂಗ್ ಅಲ್ಲಿ ಇಡ್ಬೇಕು ಅಂತ ಹೋದಾಗ ನಮ್ ಹೀರೋ ಮನೆ ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡಿರ್ತಾಳಲ್ಲ ಒಂದು ಹುಡುಗಿ, ಆ ಹುಡುಗಿ ಮತ್ತೆ ಆ ಜಾಗಕ್ಕೆ ಬಂದಿರ್ತಾಳೆ. ಅದನ್ನ ನೋಡಿ ಅಸಿಸ್ಟೆಂಟ್ ಗೆ ಟೆನ್ಷನ್ ಆಗೋಯ್ತು. ನಾನು ಆಲ್ರೆಡಿ ನಿಮ್ ಮನೆಗೆ ಇತರ ಇನ್ಸಿಡೆಂಟ್ ಆದಾಗ್ಲೇ ನಾನು ಹೇಳಿದೀನಿ ಸೆಕ್ಯೂರಿಟಿನೆಲ್ಲ ಸ್ವಲ್ಪ ಟೈಟ್ ಮಾಡಿ ಅಂತ, ಬಟ್ ಇವ್ರು ಇಷ್ಟು ಕೇರ್ಲೆಸ್ ಆಗಿದ್ದಾರೆ ಅಂತ ನಮ್ಮ ಅಸಿಸ್ಟೆಂಟ್ ಬೈಕೊಂತಾ ಇರ್ತಾನೆ. ಹೀರೋ ಕೇಳ್ತಾನೆ, ಮತ್ತೆ ಆ ಹುಡುಗಿ ಬಂದಿದ್ದಾಳ ಅಂತ. ಆ ಹುಡುಗಿ ಯಾರು, ಏನಕ್ಕೋಸ್ಕರ ನಮ್ ಹೀರೋನ ಹುಡ್ಕೊಂಡು ಇತರ ಬರ್ತಿದ್ದಾಳೆ, ಅದನ್ನೆಲ್ಲ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಹೇಗನ್ನಿಸ್ತು ಈ ಪಾರ್ಟ್? ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನಿಮ್ ಟೈಮ್ಗೆ ತುಂಬಾನೇ ವರ್ತ್ ಆಗಿತ್ತು ಅಂತಾನೆ ಅನ್ಕೊಂಡಿದೀನಿ. ಎಂಜಾಯ್ ಮಾಡಿದೀರಾ ಅಲ್ವಾ? ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ನಮ್ ಚಾನೆಲ್ ಅಲ್ಲೇ ಇರೋ ಬೇರೆ ಬೇರೆ ಸೀರೀಸ್ ನೆಲ್ಲ ನೋಡ್ತಾ ಇರಿ. ನಿಮ್ಮನ್ನ ಆದಷ್ಟು ಬೇಗ ಮತ್ತೆ ಇನ್ನೊಂದು ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.